ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. ಗ್ರಹಗಳ ಸ್ಥಿತಿ ಗತಿ ಈ ವರ್ಷದ ಕಡೆಯ ಭಾನುವಾರ. ಕಡೆದು ಆರಂಭ, ಯಾರು ಆರಂಭ ಮಾಡಿದ್ರು ಗೊತ್ತಿಲ್ಲ, ಯಾವಾಗಲಿಂದ ಮಾಡಿದ್ರು ಗೊತ್ತಿಲ್ಲ, ನಾವು ಎಲ್ಲಿಂದ ಬಂದೆವು ಗೊತ್ತಿಲ್ಲ. ಆದರೂ ಒಂದು ನಂಬಿಕೆಗಳ ಪ್ರಪಂಚ. ಬನ್ನಿ, 28ನೇ ತಾರೀಕು 12/2/2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಪೌಷ ಮಾಸೆ ಶುಕ್ಲ ಪಕ್ಷದ ಅಷ್ಟಮಿ ನಂತರ ನವಮಿ ಆರಂಭ ಆಗತಕ್ಕಂಥದ್ದು. ವಾರ್ಯಾನ್ ಯೋಗ ಭವಕರಣ ಇವತ್ತಿನ ಪಂಚಾಂಗ ಫಲ. ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಗುರು ವಕ್ರ ಮಿಥುನದಲ್ಲಿ, ಕೇತು ಸಿಂಹದಲ್ಲಿ, ಬುಧ ವೃಶ್ಚಿಕದಲ್ಲಿ, ಕುಜ ಸೂರ್ಯ ಶುಕ್ರ ಧನಸ್ಸಿನಲ್ಲಿ, ರಾಹು ಕುಂಭದಲ್ಲಿ, ಶನಿ ಚಂದ್ರ ಮೀನದಲ್ಲಿ. ಇವತ್ತಿನ ಈ ಗ್ರಹಗಳ ಸ್ಥಿತಿಯ ಮೇಲೆ ಈ ವಾರಕ್ಕೆ ಈ ಒಂದು ಪ್ರಭಾವ ಸ್ವಭಾವ ನಮ್ಮ ಮೇಲೆ ಹೇಗಿರುತ್ತೆ ಅನ್ನುವುದಕ್ಕೂ ಮೊದಲು ಧನುರ್ಮಾಸ, ಮಾರ್ಗಶಿರ ಮಾಸ, ಮಾರ್ಗಳಿ ಅಂತ ಕೂಡ ಕರೀತಾರೆ, ಧನುರ್ಮಾಸ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಮಾರ್ಗಶಿರ ಮಾಸ. ಈ ಒಂದು ಮಾಸದಲ್ಲಿ ಧನುರ್ಮಾಸದಲ್ಲೂ ಕೂಡ ವಿಶೇಷವಾಗಿ ನಾವು ಗೋದಾದೇವಿಯನ್ನು ಪೂಜೆ ಮಾಡ್ತೇವೆ. ಅದರಲ್ಲೂ 3 ರಂಗನಾಥರುಗಳು, ಯಾವುದೇ ಒಂದು ವಿಷ್ಣು ಆಲಯ, ವಿಷ್ಣು ದರ್ಶನ, ರಂಗನಾಥರ ದರ್ಶನ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠ. ಅನುಕೂಲ ಆದವರು ಜನವರಿ 16ರ ಒಳಗಡೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಮಕ್ಕಳೇ. ನಿಮ್ಮ ಅನುಕೂಲ, ಸಾಲ ಸೋಲ ಮಾಡಿಕೊಂಡು ಗುರುಗಳು ಹೇಳಿದ್ರು ಎದ್ದು ಬಿದ್ದು ಗಾಡಿ ಹಾಕೊಂಡು ನಿದ್ದೆ ಕೆಟ್ಟು ಇನ್ನೊಂದು ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಅನುಕೂಲ ಇದ್ದವರು ಅನುಕೂಲದ ಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಅದೊಂದು ಹಿನ್ನೆಲೆ ಅಷ್ಟೆ, ಅದೊಂದು ಇತಿಹಾಸ, ವೈಶಿಷ್ಟ್ಯತೆ. ಹಿಂದೆ ಈ ಒಂದು ವರಹಾವತಾರ ನಡೆಯುತ್ತೆ. ಆ ವರಹಾವತಾರ ನಡೆದಾಗ ಹಿರಣ್ಯಾಕ್ಷನ ಸಂಹಾರ ಆಗುತ್ತೆ. ಸ್ವಾಮಿಯ ಒಂದು ಉಗ್ರ ರೂಪ, ಆ ಯುದ್ಧ ರೂಪ, ಭೀಭತ್ಸ ರೂಪ. ಆ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಭೂದೇವಿಯನ್ನ ಕದ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಯುದ್ಧ ಮಾಡಿ ಮತ್ತೆ ಭೂದೇವಿಯನ್ನ, ಆ ಭೂಮಿಯನ್ನ ಯಥಾ ಪ್ರಕಾರವಾಗಿ ಕಕ್ಷೆಯಲ್ಲಿ ಸೇರಿಸ್ತಾಳೆ. ತಾಯಿ ತುಂಬಾ ಖುಷಿ ಆಗ್ಬಿಡ್ತಾಳೆ. ಎಲ್ಲೋ ತನಕ ತಾಯಿಯನ್ನೇ ಕದಿಯೋದು ಇವತ್ತು ನಡೀತಿದೆ ಅಲ್ಲ, ನಾವು ನೋಡ್ತಿದ್ದೇವೆ. ಅಳಿಯನ ಜೊತೆ ಓಡಿ ಹೋದ ಅತ್ತೆ, ಏನೇನೋ ಕೇಳ್ತಿದ್ದೇವೆ. ಮಗಳ ಮೇಲೆ ಅತ್ಯಾಚಾರ ಮಾಡಿದ ತಂದೆ, ಎಂತೆಂಥದ್ದು ಬೀಭತ್ಸ ಕಥೆಗಳು ಕೇಳ್ತಿದ್ದೇವೆ. ಇನ್ನು ಆ ಕಾಲದಲ್ಲಿ ಹಿರಣ್ಯಕಶಿಪು ಅನ್ಕೋಬಿಡಿ, ಈಗ ಅದಕ್ಕೆ ಮೀರಿದ 10 ಪಟ್ಟು ಹಿರಣ್ಯಕಶಿಪರು ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ಏನು ವರ ಬೇಕು ಅಂತ ಸ್ವಾಮಿ ಕೇಳ್ಕೋತಾರೆ. ಆಗ ವರಹ ಸ್ವಾಮಿ ಹತ್ರ ಭೂದೇವಿ, ನಾನು ನಿಮ್ಮ ಜೊತೆ ಸ್ವಲ್ಪ ದಿನ ಇರ್ಬೇಕು, ನೀವು ನನ್ನ ಜೊತೆ ಇರಬೇಕು, ನಿಮ್ಮ ಬಂದ ಕಾರ್ಯ ಮುಗೀತು ಅಂತ ಹೊರಡ್ತಿದ್ದೀರಲ್ಲ ಅಂದಾಗ ಆಯ್ತು ಅಂತೇಳಿ ದಕ್ಷಿಣ ಭಾರತದ ಒಂದು ವಿಶೇಷ ಕ್ಷೇತ್ರದಲ್ಲಿ ಬಂದು ನೆಲೆಸ್ತಾರೆ. ಅದುವೇ ವಿಲ್ಲಿಪುತ್ತೂರು ಅನ್ನತಕ್ಕಂಥ ಊರು.
ಇವತ್ತಿಗೂ ಅಲ್ಲೊಂದು ಭಗವಂತನ ಛಾಯೆ ಇದೆ. ವಟಪತ್ರಶಾಹಿ ಕೃಷ್ಣನ ಒಂದು ಆಲಯವಿದೆ. ಅಲ್ಲಿ ಒಬ್ಬ ಬೇಡ ಆ ಒಂದು ಕಾಡನ್ನ ಆಳ್ತಿದ್ದಂಥ ಕಾಲಘಟ್ಟ. ಆತನಿಗೆ ದೈವ ಸಾಕ್ಷಾತ್ಕಾರವಾಗಿ, ಯಾಕಂದ್ರೆ ವರಹಾಸ್ವಾಮಿ ಓಡಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಸಾಧು ಸಂತರು, ಮಹರ್ಷಿಗಳು, ಋಷಿ ಮುನಿಗಳು ಎಲ್ಲರಿಗೂ ಗೊತ್ತಾಗಿ ಸ್ವಾಮಿಯ ಆರಾಧನೆಗೆ ಬಂದಿದ್ರಂತೆ. ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮೂಲ ಸ್ವರೂಪವನ್ನ, ಇನ್ನು ನನ್ನ ಕೆಲಸ ಮುಗೀತು ಅಂತ ಹೇಳಿ ವಟಪತ್ರಶಾಹಿಯಾಗಿ ಒಂದು ರೂಪಕವಾಗಿ ಇದ್ದು ಹೊರಟೋದ್ರಂತೆ. ಅದರಲ್ಲಿ ಸ್ಥಾಪಿಸಿ ಈ ವಿಲ್ಲಿ ಅನ್ನತಕ್ಕಂಥವನಿಗೆ ಕಾಡಿನಲ್ಲಿ ಈ ಒಂದು ಸ್ವಾಮಿಯ ಆ ಒಂದು ಶಕ್ತಿ ಸಂಕಲ್ಪವಾಗಿ ದೇವಸ್ಥಾನ ಕಟ್ಟಿಸ್ತಾನೆ, ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಆವತ್ತಿಂದ ಪುತ್ತೂರ್, ವಿಲ್ಲಿ ಪುತ್ತೂರ್ ಅಂತ ಇವತ್ತಿಗೂ ಗೂಗಲಲ್ಲಿ ನೀವು ನೋಡ್ಬೋದು. ನಿಮಗೆ ಮಧುರ ಮೀನಾಕ್ಷಿ ಕ್ಷೇತ್ರವನ್ನ ದಾಟಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಈ ವಿಲ್ಲಿ ಪುತ್ತೂರ್ ಸಿಗುತ್ತೆ. ಅಂತ ಒಂದು ವಟಪತ್ರಶಾಹಿಯ ಸೇವೆಗೆ ಒಬ್ರು ವಿಷ್ಣು ಶರ್ಮಾ ಅನ್ನತಕ್ಕಂಥವರು, ವಿಷ್ಣು ಗುಪ್ತಾ ಅಂತ ಕೂಡ ಹೇಳ್ತಾರೆ, ಪೆರಿಯಾಳ್ವಾರ್ ಅಂತ ಕೂಡ ಕೆಲವರು ಹೇಳ್ತಾರೆ. ಅವರು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ನಿತ್ಯ ಒಂದು ತೋಟ ಮಾಡ್ಕೊಂಡಿದ್ರಂತೆ ಭಗವಂತನಿಗೆ. ಎಷ್ಟು ಪ್ರೀತಿ ಅಂದ್ರೆ ತಾವೇ ಬೆಳೆಸಿದ ಹೂವುಗಳನ್ನ ಮಾಲೆಯಾಗಿ ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೇನೆ ಅವ್ರಿಗೊಂದು ಆನಂದ. ಅದನ್ನ ಅವ್ರು ತಗೊಬಂದು ಸಮರ್ಪಣೆ ಮಾಡಿದ್ರೆ ಅರ್ಚಕರು ಪೂಜೆ ಮಾಡಿ ಹಾಕ್ತಿದ್ದಾಗೆ ಭಗವಂತನಲ್ಲಿ ಒಂದು ದಿವ್ಯವಾದ ಕಳೆಯಂತೆ. ಹೀಗೆ ನಡೀತಿರ್ಬೇಕಾದ್ರೆ ಅವರಿಗೆ ಮಕ್ಕಳಿಲ್ಲ. ಭಗವಂತನಿಗೆ ಗೊತ್ತಿಲ್ವಾ ಯಾರ ಕೋರಿಕೆಯನ್ನ ನೆರವೇರಿಸಬೇಕು, ಹೇಗೆ ನೆರವೇರಿಸಬೇಕು ಅಂತ. ನೋಡಿ, ಸ್ವಾಮಿ ವರಹಾಸ್ವಾಮಿ ಏನೋ ವಟಪತ್ರಶಾಹಿ ಅಂಶದಲ್ಲಿಟ್ಟು ಹೊರಟೋದ್ರು. ಭೂದೇವಿಯು ಕೂಡ ಅವ್ರ ಜೊತೆಲಿ ಹೋಗ್ತಾ ಆ ಒಂದು ಆಸೆ, ನನ್ನ ಸ್ವಾಮಿಯನ್ನ ನಾನು ಸೇವೆ ಮಾಡಬೇಕು ಅಂತ. ಮರಳಿ ಇನ್ನೊಂದು ಜನ್ಮವಾಗಿ ಒಂದು ಪುಟ್ಟ ಮಗುವಿನ ಆಕಾರದಲ್ಲಿ ಆ ಹೂ ತೋಟದಲ್ಲಿ ಸಿಗ್ತಾಳೆ. ಇವರು ಬೆಳ್ಳಂಬೆಳಿಗ್ಗೆ ಬರ್ತಾರೆ, ಹೂವ ತೆಗೆದು ಸ್ವಾಮಿಗೆ ಮಾಲೆ ಕಟ್ಟಲಿಕ್ಕೆ. ನೋಡಿದ್ರೆ ಅಲ್ಲೊಂದು ಮಗು ಅಳ್ತಿದೆ. ಹೂ ಅಂತ ಒಂದು ಒಳ್ಳೆ ಒಂದು ಪುಷ್ಪಗಳ ಒಂದು ತೋಟ, ಅದು ಪುಷ್ಪಗಳು ಬಿದ್ದಿದೆ, ಅದ್ರ ಮೇಲೆ ಮಗು. ಇದೇನಪ್ಪ ದಿವ್ಯ ಸ್ವರೂಪ, ಏನೋ ದಿವ್ಯ ತೇಜಸ್ಸು. ಮಗುವನ್ನು ನೋಡ್ತಿದ್ದಾಗೆ ಆನಂದವಂತೆ. ಹಾಗೆಯೇ ಹತ್ಕೊಂಡು ಭಗವಂತ ನನ್ನ ಮಡಲು ತುಂಬಿಸ್ಬಿಟ್ಟೆ ಅಂತ ಎಷ್ಟೋ ಖುಷಿಯಿಂದ ತಗೊಬಂದು ಮಗುವಿಗೆ ಗೋದೈ ಅಂತ ಹೆಸರಿಟ್ರಂತೆ. ಗೋದೈ ಅಂದ್ರೆ ಭೂಮಿಯಲ್ಲಿ ಸಿಕ್ಕವಳು, ದಾನವಾಗಿ ಸಿಕ್ಕಿದವಳು. ತಮಿಳಿನಲ್ಲಿ ಗೋದೈ ಅಂದ್ರೆ ಭೂಮಿಯಲ್ಲಿ ಸಿಕ್ಕವಳು ಅಂತ ಬೆಳೆಸಿ ಒಂದು ಪ್ರಾಪ್ತ ವಯಸ್ಸು ಮಗುವಿಗೆ. ನಿತ್ಯ ಏನ್ ಮಾಡ್ತಿದ್ರು ಅಂದ್ರೆ, ನೋಡಮ್ಮ ಇನ್ನು ಮೇಲೆ ಪ್ರಾಪ್ತ ವಯಸ್ಸು ಬರ್ತಿದ್ಮೇಲೆ ಎಲ್ಲಂದ್ರೆ ಅಲ್ಲಿ ಹೋಗ್ಬೇಡ, ಮನೇಲೇ ಇರು. ಆಡೋ ವಯಸ್ಸಲ್ಲಿ ಆಡ್ತಿದ್ಲು, ತಂದೆಗೆ ಸಹಾಯ ಮಾಡ್ತಿದ್ಲು ಹೂವು ಕೀಳೋದಕ್ಕೆ ಎಲ್ಲದಕ್ಕೂ. ಬಟ್ ಒಂದು ಪ್ರಾಪ್ತ ವಯಸ್ಸು ಅಂತ ಹೇಳ್ತಿದ್ದಾಗೆ ಒಂದು ವಯಸ್ಕ ಲಕ್ಷಣ. ನಮ್ಮ ಇದರಲ್ಲಿ ಮಗಳು ದೊಡ್ಡವಳಾದ್ಲು, ಯಾರು ಕಣ್ ಬಿದ್ಬಿಡುತ್ತೋ ದೇವಿ ಹಾಗೆ ನನಗೆ ಸಿಕ್ಕವಳು ನನ್ನ ಮಗಳು ಗೋದೈ ಗೋದೈ ಅಂತ ತುಂಬಾ ಅನುಬಂಧ. ತಾವೇ ಹೋಗಿ ಹೂಗಳನ್ನ ತಗೊಂಡ್ ಬಂದು, ನೋಡಮ್ಮ ಅಪ್ಪ ಅಪ್ಪ ನಾನು ಬರ್ತೀನಿಪ್ಪ, ನನಗ್ ನೋಡಿ ಮಾಡಿಬಿಟ್ಟೆ ಹಾಗೆ ಹೀಗೆ ಅಂತ. ಸರಿ, ಒಂದು ಕೆಲಸ ಮಾಡು, ನಾನು ಹೂಗಳನ್ನ ತಗೋಬರ್ತೇನೆ, ನೀನೊಂದು ಕೆಲಸ ಮಾಡು, ನೀನೇ ಕಟ್ಟುಬಿಟ್ಟು ನಾನು ಸ್ವಾಮಿ ವಟಪತ್ರಶಾಹಿಗೆ ತಗೊಂಡೋಗಿ ಹಾಕ್ತೇನೆ ಅಂತ. ಈ ಮಗುಗೂ ಇದ್ದಿದ್ದು ಆನಂದ. ಅಪ್ಪ ಸ್ವಾಮಿಗ ತಗೋ. ತಾನೇ ಕೂತ್ಕೊಂಡು ಹೂವಿನ ತೋಟ ಅಂದ್ರೆ ವಿಧ ವಿಧವಾದಂತ ಬಣ್ಣ ಬಣ್ಣದ ಹೂಗಳು, ಕನಕಾಂಬರ, ಮಲ್ಲಿಗೆ, ಏನೇನೋ ಇರ್ತಾವಲ್ವಾ, ಜಾಜಿ, ತುಳಸಿ ಎಲ್ಲ ಹಾಕಿ ಕಟ್ಟೋದು. ಸ್ವಾಮಿಗೆ ಹೆಂಗ್ ಕಾಣಿಸುತ್ತೆ, ಇದ್ಯಾಕೋ ಉದ್ದ ಅನ್ಸಲ್ವಾ, ಇದ್ಯಾಕೋ ಸಣ್ಣ ಅನ್ಸಲ್ವಾ, ಯಾಕೋ ಇಲ್ಲಿ ಸರಿ ಇಲ್ಲ, ಇಲ್ಲ ಇಲ್ಲ ಇದಕ್ಕೆ ಹೆಂಗ್ ತಿಳ್ಕೊಳ್ಳೋದಂತ ಹೇಳಿ ಆ ಮಾಲೆ ಕಟ್ಟಿದ್ಮೇಲೆ ತಾನೇ ಹಾಕೊಳ್ಳೋಳಂತೆ. ಹಾಕೊಂಡು ಕನ್ನಡಿ ಮುಂದ್ಗಡೆ ನೋಡ್ತಾ ಅನುಭವಿಸೋಳ, ನನ್ನ ಸ್ವಾಮಿ ಕುತ್ತಿಗೆಯಲ್ಲಿ ಈ ಮಾಲೆ, ಅಬ್ಬು ಎಷ್ಟು ಅಂದವಾಗಿ ಕಾಣಿಸುತ್ತೆ,
ನಾನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ರೆ ನನ್ನ ಭಗವಂತನಿಗೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದು. ದಿನ ಇದೇ ಥರ ಮಾಡೋದು. ಹೂವಾಗ ಮಾಲೆ ಕಟ್ಟೋದು, ತನ್ನ ಕುತ್ತಿಗೆಯಲ್ಲಿ ಹಾಕೊಂಡು ತಾನು ಸ್ವಾಮಿಯ ಪಕ್ಕದಲ್ಲಿ ಇದ್ದ ಹಾಗೆ. ನೋಡ್ದಾ, ನಾನು ನಿನ್ನ ಪತ್ನಿಯಾಗಿ ಮನಸ್ಸಿನಲ್ಲಿಯೇ ಸ್ವಾಮಿಯನ್ನ ಮನೆಯಲ್ಲೇ ಎದ್ದುಕೊಂಡು ಪ್ರೀತಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಎಷ್ಟಾದರೂ ಭೂದೇವಿ ಅಂಶ ಅಲ್ಲ, ಅಮ್ಮನವರ ಅಂಶ. ಸ್ವಾಮಿಯನ್ನ ಆಸೆ ಪಡದೆ ಇನ್ಯಾರನ್ನ ಆಸೆ ಪಡ್ಲಿಕ್ಕಾಗುತ್ತೆ? ಎಲ್ರಿಗೂ ಆಗುತ್ತಾ ಆ ಥರದ ಆಸೆ? ನೋಡಿ, ನಾನು ಅದಕ್ಕೆ ಹೇಳ್ತಿರ್ತೇನೆ, ಮದುವೆಗಳು ಮೊದಲೇ ನಿಶ್ಚಯ ಆಗಿರ್ತವೆ. ನಮ್ಮ ಹುಟ್ಟು ಯಾರು, ನಮ್ಮ ಹಿರಿಯರು ಯಾರು, ನಮ್ಮ ಕುಲವ್ಯಾವುದು, ನಮ್ಮ ಜಾತಿ ಯಾವುದು, ನಮಗೇನೂ ಗೊತ್ತಿಲ್ಲ ಮಕ್ಕಳೇ. ನಾವು ಬರ್ತೇವೆ, ಬಟ್ ಅಲ್ಲೊಂದು ಆಕಸ್ಮಿಕ ನಡೆಯುತ್ತೆ. ನೋಡಬೇಕು, ಆ ಪ್ರಾಪ್ತ ವಯಸ್ಕು ಬಂದಾಗ ಒಂದು ಸಂಗಾತಿ ಎಲ್ಲಿಂದಲೋ ಬರ್ತಾಳೆ ತಾಯಿ ಸ್ವರೂಪ. ಎಲ್ರಿಗೂ ತಾಯಿ ಸ್ವರೂಪ ಬರಲ್ಲ, ಎಲ್ರಿಗೂ ಸಿಗೋಲ್ಲ. ಹಾಗೆ ಎಲ್ರಿಗೂ ತಂದೆ ಸ್ವರೂಪದಲ್ಲಿ ಯಜಮಾನ ಸಿಗೋಲ್ಲ, ಅಷ್ಟು ಪ್ರೀತಿಸೋನು. ತಂದೆಯಂತೆ ಬೇಕು ಬೇಡದ್ದನ್ನೆಲ್ಲ ಕೊಡಿಸುವವನೇ ಇನ್ನೊಂದು ಸ್ವರೂಪ. ತಂದೆಯ ಇನ್ನೊಂದು ಸ್ವರೂಪ, ಗುಣಲಕ್ಷಣಗಳಿರ್ಬೇಕು ಅವನಲ್ಲಿ. ಸಣ್ಣದಾಗಿ ದಂಡಿಸೋನು, ಸಣ್ಣದಾಗಿ ಗದರೋನು, ಕಾಪಾಡೋನು, ಹಿಂಗೆ ಮುಂದಕ್ಕೆ ನಿಂತ್ಕೊಳ್ಳೋನು. ಪ್ರತಿ ಹೆಣ್ಣು ತನ್ನ ಪತಿಯಲ್ಲಿ ತಂದೆಯನ್ನ ಹುಡುಕ್ತಾಳೆ. ಹಾಗೆಯೇ ಪ್ರತಿ ಪುರುಷನೂ ಕೂಡ ತನ್ನ ಪತ್ನಿಯಲ್ಲಿ ತಾಯಿಯನ್ನ ಹುಡುಕ್ತಾನೆ. ಅಮ್ಮ ಮಾಡಿದಾಗೆ ಎದ್ದು ಬಿಟ್ಟ, ಅಮ್ಮನ ಥರನೇ ಹಿಂಗೆ ಮಾಡ್ತಾ ಇದ್ದಿದ್ದು ಅಪ್ಪು. ಖಂಡಿತ ನನ್ನ ಮನೆಯಲ್ಲಿ ನನ್ನ ಧರ್ಮಪತ್ನಿ ಕೆಲವೊಮ್ಮೆ ಏನೇನೋ ಮಾಡ್ತಿರ್ತಾಳೆ. ಅಪ್ಪು, ಅಮ್ಮ ಹಿಂಗೆ ಮಾಡ್ತಾ ಬಡಿಸ್ತಾ ಇದ್ದಿದ್ದು. ಡಬ್ಬದಲ್ಲಿ ಮುರುಕುಗಳು, ಈ ಥಂಡಿಗಾಲ ಬಂದ್ಬಿಡ್ತು ಅಂದ್ರೆ ಏನೇನೋ ಮಾಡೋದು ಅಮ್ಮ. ಈ ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಕಜ್ಜಾಯ ಅಂತೆ, ರವೆ ಉಂಡೆ ಅಂತೆ, ಲಾಡುಗಳಂತೆ, ಮುರುಕುಗಳಂತೆ, ಚಕ್ಲಿಗಳಂತೆ, ಸಂಡಿಗೆಗಳಂತೆ, ಮಕ್ಕಳು ತಿನ್ಲಿ ಅಂತ ದೊಡ್ಡ ದೊಡ್ಡ ಡಬ್ಬ ಮಾಡಿ ಹಾಕಿಡೋದು. ಇಲ್ಲೂ ಹಂಗೆ, ಅಪ್ಪು ಇದು ನೋಡಿ ಚಿಕ್ಕಿ ಮಾಡಿಟ್ಟಿದ್ದೀಯಾ, ಅಪ್ಪು ಇಲ್ಲಿ ನೋಡಿ ಇದು ಮಾಡಿಟ್ಟಿದ್ದೀಯಾ ಅಂತ. ಅಮ್ಮನ ಥರನೇ, ಅಮ್ಮ ಇಡ್ಲಿ ಮಾಡಿದ್ಯಲ್ಲ, ಅಮ್ಮ ಹೆಂಗೆ ಮಾಡಿಡೋದು, ಬಿಸಿ ಬಿಸಿ ಬಿಸಿನೇ ಕೊಡೋದು. ನನ್ನ ಮಕ್ಕಳು, ನನ್ನ ಮಗ ದುಡಿಯೋಕೆ ಹೋಗ್ತಾನಂತ ನನಗೆ ಮುಖ್ಯವಾಗಿ ಒಂದು ಕೈ ಹೆಚ್ಚೆ, ಇಲ್ಲಿ 10 ಕೈ ಹೆಚ್ಚು. ನೀವು ನಂಬೋಲ್ಲ, 10 ಕೈ ಹೆಚ್ಚು. ಯಾವ ಜನ್ಮದ ಪುಣ್ಯವೋ ಮಕ್ಕಳೇ ಇದೆಲ್ಲ ಪಡ್ಕೊಂಡು ಬರ್ಲಿಕ್ಕೆ. ನೋಡಿ, ಅಂತ ಒಂದು ಗೋದಾದೇವಿಗೆ ಸುಮ್ಮನೆ ಆಸೆ ಬರಲಿಲ್ಲ. ಜನ್ಮಾಂತರ ಕರ್ಮ, ಜನ್ಮಾಂತರ ವಾಸನ. ಹೌದು, ಜನ್ಮಾಂತರ ವಾಸನ. ಒಂದು ಶತ್ರು ಕೂಡ ಜನ್ಮಾಂತರ ವಾಸನ. ಕೆಲವು ನಾವು ಕಂಡ್ರು ನಮ್ಗೆ ಇರಿಟೇಷನ್ ಆಗುತ್ತೆ, ಉದ್ವಿಗ್ನತೆಗೆ ವಾಲ್ತೇವೆ. ಏನೋ ಒಂಥರ ಅವ್ರನ್ನ ಕಂಡ್ರೆ ಅನೀಸಿ, ಗೊತ್ತಾಗ್ಬಿಡುತ್ತೆ, ನಮ್ಗೆ ಆಗಲ್ಲ. ಕೆಲವರು ನಮ್ಮವರಲ್ಲ, ನಮ್ಮ ರಕ್ತ ಸಂಬಂಧವಲ್ಲ, ನಮ್ಮ ಬಂಧುಗಳಲ್ಲ, ಅಣ್ಣ ಅಲ್ಲ, ಅಕ್ಕ ಅಲ್ಲ, ತಮ್ಮ ಅಲ್ಲ, ತಂಗಿ ಅಲ್ಲ, ಧರ್ಮಪತ್ನಿ ಅಲ್ಲ. ಆದ್ರೂ ಕೆಲವರೆಲ್ಲ ಅದೇನೋ ಒಂದು ಮಾಧುರ್ಯತೆ, ಎಲ್ಲಿಂದಲೋ ಬಂದಿದ್ದಾನೆ, ಅದು ಏನ್ ಮಾಡಿದ್ರು ನನಗೆ ನನ್ನ ಆತ್ಮೀಯ ಅನ್ನತಕ್ಕಂಥ ತಾಯಿ. ನೋಡಿ, ಈ ತಾಯಿ, ಈ ಗೋದಾದೇವಿಗೂ ಇಲ್ಲೂ ಆ ಮಾಲೆ ಮಾಡಿ ಮಾಡಿ ಹಾಕ್ತಾ ತನ್ನೆಲ್ಲ ಒಂದು ಭಾವ ತುಂಬಿಸ್ಕೊಡು. ಇವರು ಗುರುಗಳು ತಗೊಂಡೋಗಿ ಕೊಡೋದಂತೆ. ಅರ್ಚಕರು ಹೇಳೋದು, ಏನೋ ಗೊತ್ತಿಲ್ಲ, ಈಗೀಗ ಸ್ವಾಮಿ ಆನಂದವಾಗಿ ಕಾಣಿಸ್ತಾನೆ ಅಂತ, ಹೆಚ್ಚು ಆನಂದವಾಗಿ ಕಾಣಿಸ್ತಾನೆ, ಒಂಥರ ಖುಷಿಯಾಗಿ ಅಂತ. ಇವ್ರಿಗೂ ಆಶ್ಚರ್ಯ ಆಗುತ್ತೆ. ಆ ವಿಷ್ಣು ಶರ್ಮರಿಗೆ, ಒಬ್ಬ ಸ್ವಾಮಿಗೆ ನನ್ನ ಸೇವೆ ಇಷ್ಟ, ಹಾಗೆ ನಾನು ಕೊಡೋದಕ್ಕಿಂತಲೂ ನನ್ನ ಮಗಳು ಕಟ್ಟಿ ಕೊಡ್ತಿದ್ದಾಳಲ್ವ, ಅದಕ್ಕೆ ಇನ್ನೂ ತೃಪ್ತಿ ಆಗ್ಬಿಟ್ಟಿದೆ ಸ್ವಾಮಿ ಅಂತ. ಕೆಲವೊಮ್ಮೆ ಹಾಗೆ ಮಕ್ಕಳೇ, ನೀವು ಆಲಯಕ್ಕೆ ಹೋಗಿ ನೋಡಿ. ಇದು ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೇನೆ. ನೀವೆಷ್ಟೇ ಅಲಂಕಾರ ಮಾಡಿ ಸ್ವಾಮಿ ಎದ್ದು ಕಾಣಿಸೋಲ್ಲ ಅಮ್ಮನವರು. ಕೆಲವೊಂದು ಸಮಯ ನಿರಾಡಂಬರವಾಗಿ ನಾವೇನೋ ಒಂದು ಹಿಂಗೆ ಹೋಗಿರ್ತೀವಿ, ನೋಡಿದ್ರೆ ಎಲ್ಲ ಮೈಮರೆತು ನನ್ನಮ್ಮ, ನನ್ನ ಗಂಗಮ್ಮನಲ್ಲಿ ನೋಡಿದ್ದೇನೆ, ನನ್ನ ಕಾಳಿಕಾಲಯದಲ್ಲಿ ನೋಡಿದ್ದೇನೆ. ಎಷ್ಟೋ ಆಲಯಗಳಲ್ಲಿ ಅದನ್ನ ಹಾಗೇ ನೋಡ್ತಿರ್ತಾನೆ, ಅಲ್ಲೊಂದು ನಗು. ಯಾಕೋ ಇವತ್ತು ಅಮ್ಮ ನಗ್ತಿಲ್ವೇ, ಯಾಕೋ ಒಂಥರ ಇವತ್ತಿದ್ದಾಳಲ್ವಾ ಅಮ್ಮ, ಏನೋ ಬೇಸರ, ಬರಬಾರ್ದವ್ರು ಇನ್ಯಾರೋ ಬಂದಿದ್ದಾರೆ, ಇವತ್ತು ಯಾರೋ ಬಂದಿರಬೇಕು, ತುಂಬಾ ಪ್ರೀತಿಸಿದವರು, ತುಂಬಾ ಅತ್ಯಂತ ಸನಿಹದವರು,
ಅದಾಗುತ್ತೆ ಮಕ್ಕಳೇ, ನಮ್ಮಲ್ಲೇ ಆಗುತ್ತೆ. ತುಂಬಾ ಅತ್ಯಂತ ಸನಿದವ್ರು ಬಂದಿದ ತಕ್ಷಣ ನಾವು ಎಲ್ಲೋ ತೇಲ್ಬೋದು, ನಮ್ಮ ಮುಖದಲ್ಲಿ ಅದ್ ನೋಡ್ಬೇಕು. ಯಾಕೋ ನಮಗ್ ತೃಪ್ತಿ ಇಲ್ಲ ಅಂದಾಗ ಯಾಕೋ ಮುಖ ಒಂಥರ ಸಪ್ಪೆ ಆಗುತ್ತೆ. ಇಲ್ಲಿ ನೋಡಿದ್ರೆ ನಿತ್ಯ ಸ್ವಾಮಿಯ ಮುಖದಲ್ಲಿ, ಆ ವಟಭದ್ರ ಶಾಹಿಯ ಮುಖದಲ್ಲಿ ಅದೊಂದು ಬ್ರಹ್ಮಾನಂದವಾದಂತ ಇದು. ಎಲ್ಲೂ ಖುಷಿಯಾಗಿರ್ಬೇಕಾದ್ರೆ ಒಮ್ಮೆ ಆ ಒಂದು ದೇವಸ್ಥಾನದ ಅರ್ಚಕರಿಗೆ ಮಾಲೆ ಹಾಕ್ಬೇಕಾದ್ರೆ ಕೂದಲು ಸಿಕ್ಬಿಟ್ಟಿದೆ. ಇದೇನಿದು ಅಂತ. ಬೇರೆ ಸಮಯ ಆಗ್ತಿದೆ, ಸ್ವಾಮಿಗೆ ಇವರದ್ದೇ ಮೊದಲ ಮಾಲೆ ಹಾಕಬೇಕು. ದೇವರ ಪೂಜೆಗಳು ಸೇವೆಗಳಲ್ಲಿ ಕೂದಲು ಬರಬಾರದು. ಅತ್ಯಂತವಾದಂಥ ಅನ್ನದಲ್ಲಿ, ಪ್ರಸಾದದಲ್ಲಿ ಇದೆಲ್ಲ ಲೆಕ್ಕ ಇದೆ ಮಕ್ಕಳು. ಕೂದಲು ಸಿಗಬಾರದು, ಅತ್ಯಂತ ಕೀಳು ಅದು. ಅದನ್ನ ನಾವು ಮುಟ್ಟೋದು ಇಲ್ಲ. ಇವತ್ತು ಅದೇ ಫ್ಯಾಷನ್, ಕೂದಲು ಬಿಟ್ಕೊಂಡು ಇನ್ನೊಂದು ಅಂತಕ್ಕಂಥದ್ದು. ದೇವರ ಕಾರ್ಯಗಳಲ್ಲಿ ಕೂದಲು ಬಿತ್ತು ಅಂದ್ರೆ ಅದ್ರ ಎಷ್ಟೇ ಕೆಜಿ ಪ್ರಸಾದ ಇದ್ರೂ ಮುಟ್ಟೋದಿಲ್ಲ, ಪಕ್ಕಕ್ಕೆ ಎತ್ತಿಟ್ಬಿಡ್ತೀವಿ. ಅದು ಏನಾದ್ರೂ ಸರಿ, ಯಾವುದಾದ್ರೂ ಸರಿ, ತೀರ್ಥವಾಗಲಿ, ಪ್ರಸಾದವಾಗಲಿ, ನೈವೇದ್ಯವಾಗಲಿ, ಹೂವಾಗಲಿ, ಏನಾದರೂ ಅಲ್ಲಿ ಬಂದಿದೆ ಅತ್ಯಂತ ಮಲಿನ ಅಂತ, ದೂಷ್ಯಂ ಅಂತ ಹೇಳ್ತೀವಿ. ಅರ್ಚಕರಿಗೆ ಕೈ ಕಾಲ ಆಡ್ಲಿಲ್ಲ, ಇದೇನಪ್ಪ ಮಾಡೋದು ಅಂತ. ಸರಿ ಇರ್ಲಿ, ಸ್ವಾಮಿ ಇಚ್ಛೆ ಇದ್ದಂತ ಆಗಲಿ, ಇಲ್ಲಿಂದ ಬರ್ಲಿಕ್ಕಾಗುತ್ತೆ ಇಷ್ಟುದ್ದ ಕೂದಲು ಅಂತ ಹೇಳ್ಬಿಟ್ಟು ಸ್ವಾಮಿಗೆ ಹಾಕಿದ್ರೆ ಸ್ವಾಮಿಯ ಮುಖದಲ್ಲಿ ಆನಂದವಿದೆ. ದೇವ್ರ ಮೇಲೆ ಭಾರ ಹಾಕ್ತಿದ್ದಾರೆ ಅರ್ಚಕರು. ಇದು ಒಂದೊಂದು ದಿನಾನೂ ಸಿಗ್ತಿದೆ. ಸೂಕ್ಷ್ಮ ಗಮನಿಸಿದ್ರೆ ಪ್ರತಿ ದಿನ ಆಹಾರದಲ್ಲೂ ಒಂದು ಕೂದಲಿದೆ. ಯಾಕೋ ತಲೆ ಕೆಟ್ಟೋಗ್ಬಿಡ್ತಾರೆ ಅರ್ಚಕರಿಗೆ. ಹೇಳೇಬಿಟ್ರು ವಿಷ್ಣು ಶರ್ಮರಿಗೆ, ಸ್ವಾಮಿ ಯಾಕೋ ಇದ್ರಲ್ಲೊಂದು ದೂಷ್ಯ ಆಗ್ತಿದೆ ಅಂತ. ನನ್ನ ಸೇವೆಯಲ್ಲ, ನಾನೇನಾದ್ರು ಅಂಥದ್ದು ಮಾಡೋಣ ಅಂತ. ಇಲ್ಲೆಲ್ಲ ಖಂಡಿತ ಮಾಡಿರಲ್ಲ, ಇಷ್ಟು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀರಿ, ಖಂಡಿತ ಆಗಿರಲ್ಲ, ಇಲ್ಲಿ ಏನೋ ನಡೀತಿದೆ. ಯಾರೋ ಸ್ತ್ರೀಯರು ಇದ್ದಾರೆ, ಇಲ್ಲ ನನ್ನ ಮಗಳೇ ಕಟ್ಟೋದು ಅಂತ. ಹೌದಾ, ಸ್ವಲ್ಪ ನೋಡಿ, ಹಾರದಲ್ಲಿ ಕೂದಲು ಬರ್ತಿದೆ ಅಂದಿದ್ದೆ ಎದೆ ಹೊಡೆದು ಹೊಡ್ತೀವ್ರಿ. ಅಯ್ಯಯ್ಯೋ, ಸ್ವಾಮಿಗೆ ಅರ್ಪಿಸುವ ಈ ಮಾಲೆಯಲ್ಲಿ ಇಂಥ ದೋಷ ಆಗ್ಬಿಡ್ತ ಅಂತ ಮನೆಗೆ ಬರ್ತಾರೆ. ಸೂಕ್ಷ್ಮ ಗಮನಿಸ್ತಾರೆ, ಮಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅವಳು ಪಾಳ್ಗೆ ಅವಳು ಹೂ ಕಟ್ತಿದ್ದಾಳೆ, ಹಾರ ಮಾಡ್ತಿದ್ದಾಳೆ. ಇಲ್ವಲ್ಲ, ಮತ್ತೇನು, ತೋಟದಲ್ಲಿ ನೋಡಿದ್ರು ಬೇರೆಯವ್ರು ಯಾರು ಬರ್ತಿಲ್ಲ, ತಾವೇ ಬೆಳೆಸಿದ ತೋಟ. ಸರಿ, ಮಾಲೆ ಕಟ್ಟಿ ಇಲ್ಲಿಂದಲೇ ತಗೊಂಡು ಹೋಗ್ತಿರೋದು ಇದ್ರೆ ಒಂದು ಸ್ತ್ರೀಯ ಕೂದಲು ಅಂತ ಹೇಳಿದ್ದಾರೆ. ಮನೇಲೂ ಬೇರೆ ಸ್ತ್ರೀಯರು ಯಾರು ಇಲ್ಲ, ಹೊರಗಡೆಯವ್ರ ಸ್ತ್ರೀ ಅಂಟಿಲ್ಲ, ಇರೋದೊಬ್ಬಳೆ ಗೋದಾದಿ. ಸರಿ ಆಗ್ಲಿ ಅಂತ ಸೂಕ್ಷ್ಮವಾಗಿ ನೋಡಿದ್ರೆ ಈ ಮಗಳು ಮಾಲೆ ಕಟ್ಟಿದ್ದೆ, ಖುಷಿಯಾಗಿ ಅದನ್ನು ತಗೊಂಡು ನನ್ನ ರಂಗ ನನ್ನ ಸ್ವಾಮಿ ಅಂತ ಹಾಡಾಡ್ತಾ ಪದ ಕಟ್ತಾ ಹಾಕೊಂಡು ತನ್ನನ್ನು ತಾನೇ ಸ್ವಾಮಿಯ ಜೊತೆ ಇದ್ದಾಗೆ ಕುಣಿದಾಗೆ ಅಲ್ಲೊಂದು ಆಲಿಂಗನ, ಮಾತು, ಪ್ರೀತಿಯ ಅದರಾಮೃತ ಎಲ್ಲೂ ತೇಲಿಬಿಟ್ಟಿದೆ. ಎಲ್ಲಿಗಿಲ್ಲಿತ್ತೋ ಬೆಂಕಿಯವರಿಗೆ ಸ್ವಾಮಿಯ ಮಾಲೆಯನ್ನ ಮಲಿನ ಮಾಡುತ್ತಾ ಏನಿದು ಅಂತೇಳಿ ಒಂದು ಕೊಡ್ತಾನೆ. ಬೈತರ ಹತ್ಕೊಂಡು ಕುತ್ಕೊಬಿಡ್ತಾಳೆ, ಎಂತ ತಪ್ಪು ಮಾಡಿಬಿಟ್ಟಿದ್ದೀನಿ, ಸ್ವಾಮಿಗೆ ಕೊಡುವ ಮಾಲೆಯಲ್ಲಿ ಇಂಥ ದೋಷವ ಅಂತ. ಮಗು ಕಣ್ಣೀರು ಹಾಕೊಂಡು ಮಲೆ ಬಿಡ್ತಾಳೆ. ಅವತ್ತು ಮಾಲೆ ಹೋಗಿಲ್ಲ. ಇವ್ರಿಗೂ ದುಃಖ, ಮಗಳ ಮೇಲೆ ಯಾವತ್ತೂ ಕೈ ಎತ್ತಿಲ್ಲ, ಎಂತ ಅಪಚಾರ ಆಗೋಯ್ತು, ಎರಡೆರಡು ಅಪಚಾರ ಆಗ್ಬಿಟ್ಟಿದೆ ಭಗವಂತ ಅಂತ ದುಃಖದಲ್ಲಿ ಮಲಗಿದ್ರೆ ಆವತ್ತು ದೇವರ ಮುಖದಲ್ಲಿ ಕಳೆಯೇ ಇಲ್ಲ. ತಗೊಳ್ಳಿ. 2-3 ದಿನ ಹೋಗ್ಲಿಲ್ಲ ಇವ್ರ ನೋವಿಗೆ, ಮಗಳು ಮಾಡಿದ್ದದ್ದು. ಮಗಳಿಗೆ ಮಾಲೆ ಕಟ್ತಿಲ್ಲ, ಇವ್ರ ಕೈಲಿ ಕಟ್ಟಕ್ ಆಗ್ತಿಲ್ಲ, ಹಿಂಗ ಅಂತಿದೆ. ಅರ್ಚಕರು ನೋಡ್ತಿರೋ ದೇವ್ರು ಪೂರ್ತಿ ಒಂಥರ ಬಾಡಿ ಹೋದ ಮುಖ. ಭಗವಂತ ನನ್ನಿಂದ ತಪ್ಪಾಗ್ಬಿಟ್ಟಿದ್ಯಾ ಅಂತ ಆತ. ಇಬ್ಬರಿಗೂ ಕನಸು ಬೀಳುತ್ತೆ ಆ 3ನೇ ದಿನಕ್ಕೆ. ಅರ್ಚಕನ ಕನಸಲ್ಲಿ ಅವರು ಯಾವ ರೀತಿ ಮಾಲೆ ತಂದು ಕೊಟ್ಟರು ನನಗೆ ಸಮರ್ಪಣೆ ಮಾಡಿದರೆ ನನಗೆ ಆನಂದ. ಅವರು ಮಗಳು ತಾನೇ ಧರಿಸಿ ನನಗೆ ಸಮರ್ಪಣೆ ಮಾಡ್ತಿದ್ದಾಳೆ ಭಕ್ತಿಯಿಂದ, ಅದನ್ನೇ ನೀನು ನನಗೆ ಹಾಕಿದ್ರೇನೆ ನನಗೆ ಆನಂದ ಅಂತ. ಅರ್ಚಕರು ದಿಗ್ಗಂತ ಇದ್ಬಿಟ್ರು, ಏ ಸ್ವಾಮಿ ಇದೇನಿದು ಅಂತ. ಇತ್ತ ವಿಷ್ಣು ಶರ್ಮರಿಗೂ ಕೂಡ ಕನಸಲ್ಲಿ
ಯಾಕೆ ದುಃಖ ಪಡ್ತಿದ್ದೀಯಾ, ಬೇಸರ ಪಡ್ತಿದ್ದೀಯಾ? ಅವಳು ಮಾಡಿದ ಅಪಚಾರವೇ ಅಲ್ಲ. ಅವಳಿಗಿಂತ ಭಕ್ತಿಯ ಪರಾಕಾಷ್ಠತೆ ನಾನು ನೋಡಿಲ್ಲ. ಅವಳು ನನ್ನವಳು. ಅವಳು ಹಾಕದ ಮಾಲೆ ನನಗೆ ಮಾಲೆಯಾಗಿ ಇಲ್ಲ. ಇನ್ನು ಮೇಲೆ ಅವಳು ಕಟ್ಟಿ ತಾನು ಧರಿಸಿ ಕೊಟ್ಟಂತ ಮಾಲೆ ಹೇಗಿದೆಯೋ ಹಾಗೇ ತಗೊಬಂದು ಹಾಕು, ನಾನು ಪೂರ್ಣ ಸಂತೃಪ್ತಿ ಇರ್ತೇನೆ ಅಂತ ಇವರು ಎದ್ದು ಕೂತರು. ಓಹೋ, ಭಗವಂತನೇ ಆಜ್ಞೆ ಕೊಟ್ಬಿಟ್ಟ, ತಪ್ಪು ನಂದೆ ಅಂತೇಳಿ ಬೆಳಿಗ್ಗೆ ಹೋದ್ರು. ಮಗಳೇ ರೆಡಿ ಆಗು, ನಾನು ಹೂವು ತರ್ತೀನಿ ಅಂತ. ಮಗಳು ಖುಷಿ. ನೀನು ಕಟ್ಟಬೇಕು, ನೀನು ಹೆಂಗೆ ಮೊದಲು ಮಾಡ್ತಿದ್ಯೋ ಹಾಗೆ ಮಾಡ್ಬೇಕು ಅಂತ ಹೋಗಿ ಹೂವು ಕಿತ್ಕೊಬಂದು ಕೊಟ್ಟು ಹೊರಗಡೆ ಹೋದ್ರು. ಕಟ್ಟಿದ್ಲು. ಆ ಆನಂದದಿಂದ ಗಟ್ಟಿ ಮಾಲೆ ತಂದೆ ಕೊಟ್ಟರು. ತಗೊಬಂದು ಹಾಕಿದ್ರೆ ಭಗವಂತ ದಿವ್ಯ ಸಾಕ್ಷಾತ್ಕಾರವಾಗಿ ಭಕ್ತರು ಸುತ್ತಮುತ್ತಲಿನ ಜನ ಎಲ್ಲ ಏನಾಗ್ಬಿಟ್ಟಿದೆ ನಮ್ಮ ಸ್ವಾಮಿ ಮುಖದಲ್ಲಿ ಕಳಿಯೇ ಇಲ್ಲ, ಏನೋ ಬೇಸರ, ಏನೋ ದುಃಖದಲ್ಲಿದೆ ಅಂದ್ಕೊಂಡವರು ಆ ಮಾಲೆ ಬೀಳ್ತಿದ್ದ ಹಾಗೆಯೇ ಆ ಒಂದು ಆನಂದ ಪರಾಕಾಷ್ಠತೆ, ಭಗವಂತನ ನಗು, ಸದಾ ನಗು, ಸದಾ ಸನ್ಮುಖ. ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪವಂತೆ. ವಿಷ್ಣು ಶರ್ಮರಿಗೆ ಎಷ್ಟು ಆನಂದ ಆಗ್ಬಿಡ್ತು ಅಂದ್ರೆ ಮಗಳಿಗೆ ಅವತ್ತೇ ಬಂದು ಗೋದೈ ಅನ್ನತಕ್ಕಂಥ ಹೆಸರು ತೆಗೆದು ಆಂಡಾಳ್ ಅಂತ ಹೆಸರಿಟ್ರಂತೆ. ಆಂಡಾಳ್ ಅಂತ ಹೇಳಿದ್ರೆ ಭಗವಂತನನ್ನೇ ಆಳಿದವಳು, ಭಗವಂತನನ್ನೇ ಒಲಿಸಿಕೊಂಡವಳು. ಭಗವಂತನೇ ಹೇಳಿದ ನನಗೆ ಬೇಕು. ಸೊ ಭಗವಂತನೇ ಒಪ್ಪಿಬಿಟ್ಟಿದ್ದಾನೆ ಆಕೆಯನ್ನ ಅಂದ್ರೆ ಒಲಿಸ್ಕೊಬಿಟ್ಟಿದ್ದಾಳೆ ಭಗವಂತನನ್ನೇ. ಆಂಡಾಳ್ ಅಂತ ಅವತ್ತಿನಿಂದ ಆ ಗೋದಾದೇವಿಯ ಹೆಸರು ಆಂಡಾಳ್. ಆಕೆ ಪ್ರತಿ ಬಾರಿಯೂ ಮಾಲೆ ಕಟ್ಟುವಾಗ ಒಂದು ಹಾಡು ಹಾಡುತ್ತಾ ಭಗವಂತನ ಹೆಸರಿನಲ್ಲಿ ಆ ಒಂದು ಹಾಡ್ಕೋತಿದ್ಲು. ಅದುವೇ ತಿರುಪಾವೈ ಅಂತ ಫೇಮಸ್ ಆಗಿರುತ್ತೆ. ನಾವು ಹೇಗೆ ಬಸವಣ್ಣನವರ ವಚನಗಳು, ಪುರಂದರದಾಸರ ಪದಗಳು, ಕನಕದಾಸರ ಪದಗಳು, ಸರ್ವಜ್ಞರ ವಚನಗಳು ಅಂತೆಲ್ಲ ಹೇಗೆ ಹೇಳ್ಕೊತೇವೆಯೋ ಹಾಗೆಯೇ ಆಂಡಾಳ್ ಗೋದಾದೇವಿ ಹಾಡಿದಂಥ ಆ ಒಂದು ಭಗವಂತನ ಮೇಲೆ ಭಕ್ತಿ ಪರವಶದಿಂದ ಕಟ್ಟಿದಂಥ ಹಾಡುಗಳೇ ತಿರುಪ್ಪಾವೈ ಅನ್ನತಕ್ಕಂಥದ್ದಾಗಿವತ್ತು. ಒಂದು ಕಾಲ್ಗಟ್ಟದಲ್ಲಿ ಆಕೆ ಹೇಳ್ತಿದ್ರು, ನೋಡಮ್ಮ ನಿನಗೆ ಗಂಡು ಹುಡುಗನ್ ನೋಡ್ತಿದ್ದೀನಿ, ಮದುವೆಗೆ ವಯಸ್ಸು ಬಂದಿದೆ ಮಗು ಅಂದ್ರೆ, ಇಲ್ಲಪ್ಪ ನಾನು ನನ್ನ ಸ್ವಾಮಿಯನ್ನೇ ನನ್ನ ಗಂಡ ಅನ್ಕೋಬಿಟ್ಟಿದ್ದೀನಿ, ನನಗೆ ಯಾರೂ ಬೇಡಪ್ಪ. ಎಷ್ಟು ಹೇಳಿದ್ರು ಇಲ್ಲಪ್ಪ, ನೀನೇ ನನಗೆ ಆಂಡಾಳ್ ಅಂತ ಹೆಸರಿಟ್ಬಿಟ್ಟಿದ್ದೀಯಾ, ನನ್ನ ಸ್ವಾಮಿಗೆ ನಾನು ಸಮರ್ಪಣೆ, ನನ್ನನ್ನು ದಯಮಾಡಿ ನನ್ನ ಸ್ವಾಮಿ ಹತ್ರ ಕಳಿಸ್ಕೊಡು, ನಾನು ಅವನ ಜೊತೆಲೇ ಮದುವೆ ಆಗ್ತೀನಿ ಅಂದರೆ ದೈವಿಚ್ಛೆ ಇದೆಯೇನಪ್ಪ ಇದು ಅಂಥೇಳಿ ಅವತ್ತು ದುಃಖದಲ್ಲಿ ಮಲಗಿದಾಗ ಆ ಊರಿನ ರಾಜನಿಗೂ ಕನಸಲ್ಲಿ ಒಂದು ಈ ಊರಿನ ದಾಸರ ಮನೆಗೆ ಪಲ್ಲಕ್ಕಿ ಕಳಿಸು, ನನ್ನನ್ನು ನೋಡಲು ಗೋದಾದೇವಿ ಆಂಡಾಳ್ ಬರ್ತಿದ್ದಾಳೆ, ಉತ್ಸವಗಳನ್ನು ರೆಡಿ ಮಾಡಿ, ಕಲ್ಯಾಣೋತ್ಸವಕ್ಕೆ ರೆಡಿ ಮಾಡಿ, ನನ್ನ ಜೊತೆ ಮದುವೆಗೆ ಸಿದ್ಧ ಮಾಡಿ, ನನ್ನ ಜೊತೆ ಮದುವೆ ಆಗಲು ಬರ್ತಿದ್ದಾಳೆ, ಪಲ್ಲಕ್ಕಿ ಕಳುಹಿಸ್ಕೊಡು ಅಂತ ಮೆಟ್ಟು ಬಿದ್ದಂತೆ ಆತ. ಎಲ್ಲೋ ಇದ್ದಂಥ ರಾಜ ಶ್ರೀರಂಗಂ ತಿರುಚನಾಪಳ್ಳಿಯ ದೊರೆಗೆ ಇವ್ರಿಗೆ ಪಲ್ಲಕ್ಕಿ ಕಳಿಸ್ತಾನೆ. ಇವ್ರ ಕನಸಲ್ಲಿ ಶರ್ಮರಿಗೆ, ತಂದೆಗೆ, ನಿನ್ನ ಮಗಳು ನನಗೋಸ್ಕರವೇ ಬಂದಿರೋದು, ಚಿಂತಿಸಬೇಡ, ಸಿದ್ಧ ಮಾಡು, ಬೆಳಿಗ್ಗೆಗೆಲ್ಲ ಪಲ್ಲಕ್ಕಿ ಬರುತ್ತೆ. ಇಲ್ಲೆಂದ ಊರು ಪಲ್ಲಕ್ಕಿ ಕರ್ಕೊಂಡು ಮಧುವಣಗಿತ್ತಿಯಂತೆ ಆಕೆಯನ್ನ ರೆಡಿ ಮಾಡಿ ಕಳುಹಿಸು, ನನ್ನ ಜೊತೆ ಮದುವೆ ಆಗುತ್ತಾಳೆ ಅಂತ. ಓ ಆನಂದ! ಹೆಂಗಪ್ಪ ಇದು, ಸ್ವಾಮಿ ಮಲಗಿದಾನೆ, ಹೇಗೆ ಎದ್ದು ಬಂದು ಮದುವೆ ಆಗ್ತಾನೆ, ಇರ್ಲಿ, ಆತ ಹೇಳಿದ್ದೆಲ್ಲ ನಡೆದಿದೆ, ನನ್ನ ಮಗಳು ಸಿಕ್ಕಿರೋದೇ ಪವಾಡ, ಅವಳು ಬಂದಿರೋದೇ ದೈವ ಕಾರ್ಯಕ್ಕೆ ಅಂತ ಒಳ್ಳೆ ಮಧುವಣಗಿತ್ತಿ ಅಂತ ರೆಡಿ ಮಾಡೋಷ್ಟರಲ್ಲಿ ಪಲ್ಲಕ್ಕಿ ಬರುತ್ತೆ. ಜನಗಳು ಎಲ್ಲ ನೋಡ್ತಿದ್ರೆ ಹತ್ತಿ ಪಲ್ಲಕ್ಕಿ ಕುತ್ಕೊಂಡು ಜನಗಳೆಲ್ಲ ಇದೇನು ನೋಡಿದ್ರೆ ಸ್ವಾಮಿನ ಮದುವೆ ಆಗ್ಲಿಕ್ಕೆ ಅಂತ ಅಲ್ಲಿಂದ ವಿಲ್ಲಿಪುರಮಿಂದ ಶ್ರೀರಂಗಂಗೆ ಪಲ್ಲಕ್ಕಿ ಉತ್ಸವ ಬರುತ್ತೆ. ಆ ಒಂದು ಗಾಯನಗಳು, ನಾದಗಳು, ಒಂದ ಎರಡ ಪಲ್ಲಕ್ಕಿ ಉತ್ಸವಗಳು ತಡ ಬರುತ್ತೆ. ಬಂದು ಎಲ್ಲರ ಸಮ್ಮುಖದಲ್ಲಿ ಗೋದಾದೇವಿ ಆ ಆಂಡಾಳ್ ಪಲ್ಲಕ್ಕಿಯಿಂದ ಇಳಿದು ಎಲ್ಲರಿಗೂ ನಮಸ್ಕಾರ ಮಾಡಿ ಸ್ವಾಮಿಯ ಪಕ್ಕದಲ್ಲಿ ನಿಂತು ಹಾಗೆಯೇ ಪ್ರಾರ್ಥನೆ ಮಾಡ್ತಿದ್ರೆ ಸ್ವಾಮಿಯ ಮಾಲೆ ಆಕೆಯ ಕುತ್ತಿಗೆಗೆ, ಆಕೆಯ ಕೈಯಿಂದ ಸ್ವಾಮಿಗೆ ಮಾಲೆ, ಪೂರ್ಣ ಕಲ್ಯಾಣ. ನೋಡುತ್ತಿದ್ದ ಹಾಗೆಯೇ ಸ್ವಾಮಿಯಲ್ಲಿ ಐಕ್ಯಳಾಗಿ ಬಿಟ್ಟಳು ಪಾದದಲ್ಲಿ ಅಂತ.
ಅದುವೇ ಈ ಧನುರ್ಮಾಸದ ವಿಶೇಷವಾಗಿರ್ತಕ್ಕಂಥ ತಿರುಪಾವೆ ಗೋದಾದೇವಿ ಆಂಡಾಳ್ ಚರಿತ್ರೆಯನ್ನು ನಾವು ಕೇಳಬೇಕು. ಯಾರಿಗೆ ಮದುವೆಗಳಿಲ್ಲವೋ, ಸೂಕ್ತನಾದ ವರವಿಲ್ಲ, ದೊರಕ್ತಿಲ್ಲ, ವಧು ದೊರಕ್ತಿಲ್ಲ ಅನ್ನತಕ್ಕಂಥವ್ರು ಈ ತಿರುಪಾವೆ ಆ ವಿಷ್ಣುವಿನ ಸೇವೆ, ರಂಗನಾಥರ ಸೇವೆ ಮಾಡಬೇಕು, ಹೋಗಿ ನೋಡ್ಕೊಂಡು ಬರಬೇಕು ಅನ್ನತಕ್ಕಂಥದ್ದನ್ನ ಹೇಳ್ತಾರೆ. ಅಲ್ಲಾಗಲಿಲ್ಲ ಹತ್ತಿರದಲ್ಲಿ ಹೋಗಿ ಮಾಡಿ, ವಿಷ್ಣು ಆಲಯಗಳಿದೆಯಲ್ಲ, ಒಳ್ಳೆ ಆಂಡಾಳ್ ಥರ ಡ್ರೆಸ್ ಮಾಡಿಸ್ಬೇಕು. ಮಧುವಣಗಿತ್ತಿ ಅಂತೆ, ಸ್ವಾಮಿ ನಿನ್ನ ರೀತಿಯ ಅನುರೂಪನಾದಂತಹ ಸದ್ಗುಣವಂತ ದೈವಾಂಶ ಸಂಭೂತ ನಮ್ಮ ಮನೆಗೆ ಬರಲಿ. ಈಗೆಲ್ಲ ಕೇಳಲ್ಲ ಮಕ್ಕಳೇ, ಕೇಳೋದೇನು ಗೊತ್ತಾ, ಯಾವ ಕಂಪ್ನಿ ಎಷ್ಟು ಸಂಬಳ, 1 lakh 2 lakh ತಿಂಗಳಿಗೆ, ಅಟ್ಲೀಸ್ಟ್ ಒಂದು 25 lakh ಇಯರ್ಲಿ, 30 lakh 50 lakh ಹಿಂಗಾಗ್ಬಿಟ್ಟಿದೆಪ್ಪ. ಏನು ಹೇಳೋದು. ಇವತ್ತಿಲ್ಲ ಆ ಒಂದು ಪೂಜೆ ಪುನಸ್ಕಾರ ಸಂಸ್ಕಾರ. ಬೆಳಿಗ್ಗೆ ಎದ್ದು ಬುಟ್ಟಿಡಲ್ಲಪ್ಪ, ನನ್ನ ಕುಟುಂಬದಲ್ಲೇ ನೋಡ್ತಿರ್ತಾನೆ, ಏನಮ್ಮಂದ್ರ ಅಂತಿರ್ತಾನೆ, ಸಂಕಟ ಆಗುತ್ತೆ. ಏನ್ ಮಾಡುದು ಇವತ್ತಿನ ಕಾಲಾಯ ತಸ್ಮೈ ನಮ. ಅದಕ್ಕೆ ಅರ್ಧಂಬರ್ಧ ಬದುಕುಗಳಾಗಿಬಿಟ್ಟಿದ್ದಾರೆ. ಎಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ, ಧೂಪಂ ದೀಪಂ ಇಲ್ಲವೇ ಇಲ್ಲ ಮಕ್ಕಳೇ. ಅಂತ ಪರಿಚಯ ಇರಲಿ. ಆ ತಾಯಿ ಜಗನ್ಮಾತೆ ಗೋದಾದೇವಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ, ರಂಗನಾಥರ ಆಶೀರ್ವಾದ ಸಿಗಲಿ, ಆ ವಟಭದ್ರಶಾಹಿಯ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ. ಸ್ವಲ್ಪ ಒಂಥರ ವಾರ ಆರಂಭವೇ ದುಗುಡುತ್ತರ ಅನ್ಸುತ್ತೆ. ಎಲ್ಲ ಇದ್ದು, ಎಲ್ಲ ಅಸ್ತ್ರಶಸ್ತ್ರಗಳಿದ್ದು, ಅಧಿಕಾರವಿದ್ದು, ಪದವಿ ಇದ್ದು, ನನಗೆ ಬೇಕಿರೋದು ಅದು ಸಿಗಲಿಲ್ಲವಲ್ಲ ಅನ್ನುವಂಥದ್ದೊಂದು ಆಗುತ್ತದೆ. ಇಲ್ಲೋ ವಾರದ ಆರಂಭ. ಬಟ್ ಯು ಪಿಕ್ಸ್ ಅಪ್. ಗುರು ವಕ್ರ ಅಲ್ವಾ ಮಕ್ಕಳೇ? ಯೋಗಕಾರಕ ವಕ್ರನಾದಾಗ ಕೆಲವೊಂದು ಸಮಯ ವಾಮ ಮಾರ್ಗಕ್ಕೆ ನಿಂತ್ಕೋಬೇಕಾಗುತ್ತೆ. ಸಾಮ ದಾನ ಭೇದ ದಂಡ. ಅಶೋಕ ಚಕ್ರವರ್ತಿಯೇ ಕಿತ್ತುಕೊಂಡನಂತೆ. ನನಗೆ ಬೇಕು, ನೀವು ಕರೆಕ್ಟ್ ಇದ್ದೀರಿ ಅಲ್ವಾ, ನೀವು ಮಾಡಿದ್ದೀರಲ್ವಾ. ಸೇನಾಪತಿ ಸೇನಾಪತಿಯಾಗೇ ಇರಬೇಕು, ಮಂತ್ರಿಯಾಗಿಯೇ ಇರಬೇಕು, ರಾಜನಾಗಿಯೇ ಇರಬೇಕು. ಅಂಥದ್ದೊಂದು ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ವ್ಯವಸ್ಥೆಯಲ್ಲಿರೋರಿಗೆ ಈ ವಾರ ಒಂಚೂರು ಭಾರವೇ. ಆದರೂ ವೃತ್ತಿಪರವಾಗಿ ಏನೂ ತೊಂದರೆಗಳೇನೂ ಇಲ್ಲ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಭೂ ಇಲಾಖೆ, ಕೃಷಿ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಅರಣ್ಯ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆ, ಮುಜರಾಯಿ ಇಲಾಖೆ, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ವಾರ ಆಗತಕ್ಕಂಥದ್ದು. ಸ್ವಲ್ಪ ಅವಮಾನಗಳು, ಅಡ್ಡದಾರಿ ಸಂಪಾದನೆ, ಇನ್ನಷ್ಟು ಲೋಕಾಯುಕ್ತ ರೈಡ್ ನಡಿಬೇಕು. 100 ಕೋಟಿ 200 ಕೋಟಿ ಅಂತಿದಾರಲ್ವ, ದಿನಾ 100 ಜನಕ್ಕೆ ಟಾರ್ಗೆಟ್ ಮಾಡ್ಬಿಡ್ಬೇಕು ಸರ್. ನಮ್ಮ ಸರ್ಕಾರ ಏನು ಮಾಡ್ಬೇಕು ಗೊತ್ತಾ? ಅದಕ್ಕೆ ಅಂತ ಒಂದು 10,000 ಜನ ವರ್ಕರ್ಸ್ನ ಕೊಟ್ಬಿಟ್ಟು ಲೂಟಿ ಮಾಡಿದ್ರಲ್ಲಿ, ಹಿಡಿದಿದ್ರಲ್ಲಿ 10% ಅವರಿಗೆ ಸಂಬಳ. ಅದೇ 10,000 ಜನ, ನಿಜ ಹೇಳ್ತೀನಿ, ಪ್ರತಿನಿತ್ಯ ಬರೆದಿಟ್ಕೊಳ್ಳಿ, 10,000 ಕೋಟಿ ಹಿಡ್ಕೊಂಬರ್ತಾರೆ. ಬರೀ ನಮ್ಮ ಕರ್ನಾಟಕ ಸ್ಟೇಟ್ ಅನ್ಕೋಬೇಡಿ, ಬರೀ ಬೆಂಗಳೂರು ಹೇಳ್ತಾನೆ. ಬರೀ ಬೆಂಗಳೂರು, ಇಡೀ ರಾಜ್ಯ ಎಷ್ಟು ತಗೊಂಡ್ಬರ್ಬೋದು, ಇಡೀ ದೇಶ ಎಷ್ಟು ಲೆಕ್ಕ ಹಾಕೊಳ್ಳಿ. ಬಂಗಾರದ ರಸ್ತೆಗಳು ಹಾಕ್ಬಿಡ್ಬೋದು ಮಕ್ಕಳೇ. ನಾವು ಕೇಳಿದ್ವಂತೆ ಯಾವುದೋ ವಿಜಯನಗರ ಸಾಮ್ರಾಜ್ಯ ರಸ್ತೆಗಳಲ್ಲಿ ವಜ್ರವೈಡೂರ್ಯಗಳನ್ನ ಸೇರುಗಳಲ್ಲಿ ಕೆಜಿಗಳಲ್ಲಿ ಮಾರ್ತಿದ್ರು ಅಂತ.
ಬರೀ 500-600 ವರ್ಷದ ಹಿಂದ್ಗಡೆ, 500-550 ವರ್ಷಗಳ ಹಿಂದ್ಗಡೆ ಯೋಚನೆ ಮಾಡಿ ನೋಡಿ. ಖಂಡಿತ ಆಗುತ್ತೆ. ಪ್ರತಿ ತಾಲೂಕಿನಲ್ಲಿ 10 ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳು, ಆಮೇಲೆ ಎಲ್ಲ ಮಾಡ್ಬೋದು. ಎಷ್ಟು ದುಡ್ಡು ಬೇಕೋ ಅಷ್ಟು ಬೀಳುತ್ತೆ. ಬರೀ ಒಂದು ಬೆಂಗಳೂರಲ್ಲಿ ದಿನಕ್ಕೆ 10,000 ಕೋಟಿ ಎತ್ತಬಹುದು. ಇವ್ರು ಮಾಡಲ್ಲ. ನಾವು ಕನಸು ಕಾಣೋದು ನಾವು ಬಿಡಲ್ಲ. ನಾವು ಕಾಣ್ತಲೇ ಇರ್ತೀವಿ, ಬರ್ತಾನೆ ಬಿಡು, ಯಾರೋ ನಡೆಸ್ತಾನೆ ಬಿಡು ಅನ್ನತಕ್ಕಂಥ ಭಾವಾರ್ಥದಲ್ಲಿ. ಎಲ್ರೂ ಕಳ್ರೆ ಮಕ್ಕಳೇ. ಏನು ಅವ್ರು ಆನೆ ಕದ್ದಿದ್ದಾರೆ, ನಾನು ಅಡಿಕೆ ಕದ್ದಿದ್ದೆ, ಇಲ್ಲ ಇವ್ರು ಅಡಿಕೆ ಕದ್ದಿದ್ರೆ ನಾನು ಆನೆ ಕದ್ದಿದ್ದೇನೆ. ಎಲ್ರು ನನ್ನನ್ನು ಸೇರಿಸಿ ಏನಾದ್ರೂ ಒಂದು ಮೋಸ ಮಾಡಿರ್ತೇನೆ. ಅಂಥದ್ದೊಂದು ಛಾಯೆ. ಇನ್ನು ವೃಷಭ ರಾಶಿ, ಚೆನ್ನಾಗಿದೆ. ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟು ಇಂಥವುಗಳಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂಥ ವಾರ. ಮಾನ ಮರ್ಯಾದೆ ಬಿಟ್ಟು ದುಡಿಯೋದು, ಮೋಸ ಮಾಡಿ ದುಡಿಯೋದು, ದೋಚ್ಕೊಳ್ಳೋದು ಇವೆಲ್ಲ ಹೆಂಡದ ವ್ಯಾಪಾರ ಮಾಡಬಾರ್ದು ಮಕ್ಕಳೇ. ಬೆಟ್ಟಿಂಗು, ಜೂಜು, ಸಟ್ಟ, ರೇಸು, ಯಾವುದಾದ್ರೂ ಸರ್ಕಾರ ರೇಸ್ ಬ್ಯಾನ್ ಮಾಡುತ್ತೆ ಅಂತ ಹೇಳಿದ್ಯಾ ಹೇಳಿ? ರೇಸ್ ಇಲ್ಲ, ಇಲ್ಲಪ್ಪ. ಕೆಸಿನೋಗಳನ್ನ ಬ್ಯಾನ್ ಮಾಡಿದಾರ ನೋಡಿ. ಮನುಷ್ಯ ಇವತ್ತು ಇಷ್ಟು ವಿಕೃತಿಗೆ ಕಾರಣ ಒನ್ ಆಫ್ ದ ರೀಸನ್ ಈಸ್ ಲಿಕ್ಕರು, ಡ್ರಗ್ಸು. ಅದಕ್ಕೆ ಅಂತ ಇನ್ನೊಂದು 10,000 ಜನ ಹಾಕ್ಬಿಡ್ಲಿ ಡ್ರಗ್ಸ್ದು ಹಿಡಿಯೋರಿಗೆ ಅಂತ. ಖಂಡಿತ ಹೇಳ್ತಾನೆ, ಪ್ರತಿನಿತ್ಯ ಬೆಂಗಳೂರಲ್ಲೇ 1,000 ಕೋಟಿ ಸಿಗುತ್ತೆ ಅಂಥದ್ದು. ನೋಡಿ, ಯಾರೋ ಪುಣ್ಯಾತ್ಮ ಸಿಗಾಕೊಂಡ ನಾವು. ತುಂಬಾ ದೊಡ್ಡವರು, ಸಣ್ಣವ್ರು ಯಾರಾದ್ರೂ ಮಾಡಕ್ಕಾಗುತ್ತೆ ಅಂತ ಆಲೋಚನೆ ತರಿಸಿ ಕಾಲೇಜ್ ಹುಡುಗರುಗಳಿಗೆಲ್ಲ ಮಾಡೋದಂತ. ಇನ್ನು ಕೋಟಿಗಳು, ಇನ್ನೊಂದು 1,000 ಕೋಟಿಗಳು ಇನ್ನೆಲ್ಲಿಂದ ಬರ್ತವೆ? ಹಿಂಗೆ ಬರೋದು. ಸೊ ಈ ತರ ಅನ್ಯಾಯದ ಸಂಪಾದನೆ, ಅಡ್ಡದಾರಿಯ ಸಂಪಾದನೆ ಇರತಕ್ಕಂಥವರಿಗೆ ಅದ್ಭುತ ಇವಾರ. ತುಂಬ ಧರ್ಮಾನ್ಯಾಯ ಅಂತ ಹೋಗೋ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಬಾಧೆಯೇ. ನೀವು ಬೇಜಾರು ಮಾಡ್ಕೋಬೇಡಿ, ಅನ್ಯಾಯವಾಗಿ ದುಡ್ದವ್ರಿಗೂ ಅದಿದೆ ಶಿಕ್ಷೆ, ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ, ನೀವು ಯೋಚನೆ ಮಾಡಬೇಡಿ, ನಿಮ್ಮ ಪಾಡಿಗೆ ನೀವು ಧರ್ಮವಾಗಿ ಹೋಗಿ. ಮಿಥುನ ರಾಶಿ, ಟ್ರಾನ್ಸ್ಪೋರ್ಟ್, ಅಲಂಕಾರ, ಗಾರ್ಮೆಂಟ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ಸ್, ಬಂಗಾರದ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಆಟೋಮೊಬೈಲ್ ಇಂಡಸ್ಟ್ರಿ, ಈ 1 ಗ್ರಾಮ್ ಬಂಗಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಿದ್ದೀರಿ, ಲೇಬರ್ಸ್ ಇಟ್ಕೊಂಡು ಮೇಂಟೈನ್ ಮಾಡ್ತಕ್ಕಂಥ ವೃತ್ತಿ ಉದ್ಯೋಗ ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಿ. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ವಾರವಾಗಿರುತ್ತೆ, ತೊಂದರೆ ಇಲ್ಲ. ಕರ್ಕಾಟಕ ರಾಶಿ, ಚೆನ್ನಾಗಿದೆ ಒಂಥರ ಧೈರ್ಯದ ವಾರ, ಸ್ಥೈರ್ಯದ ವಾರ. ಆತಂಕ ಪಡ್ತಕ್ಕಂಥದ್ದೇನಿಲ್ಲ. ವೃತ್ತಿಗೆ ತೊಂದರೆ ಇಲ್ಲ. ಊಟ, ಬಟ್ಟೆ ವ್ಯವಸ್ಥೆ, ಸ್ವಲ್ಪ ಅನಗತ್ಯ ಖರ್ಚು. ಮನೆಯಲ್ಲಿ ಸ್ತ್ರೀಯರ ವಿಚಾರಕ್ಕೆ ಪುರುಷರಿಗೆ, ಪುರುಷರ ವಿಚಾರಕ್ಕೆ ಸ್ತ್ರೀಯರಿಗೆ ಅಲ್ಲೊಂದು ಎಳೆದಾಟ ಒದ್ದಾಟ ಇರತಕ್ಕಂಥದ್ದುಂಟು. ಸ್ತ್ರೀಯರ ವಿಚಾರಕ್ಕೆ ಪುರುಷರ ವಿಚಾರಕ್ಕೆ ಎಳೆದಾಟ ಉಂಟು. ಅಲ್ಲೇನೋ ಅವ್ರಿಗೂ ನೋವು, ಕಿತಾಪತಿ ಇದುಂಟು. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಕಲಾ ಮಾಧ್ಯಮದಲ್ಲಿದ್ದೀರಿ, ಸ್ವಲ್ಪ ಒತ್ತಡದ ಛಾಯೆಯನ್ನ ನೋಡ್ತೀರಿ, ಅದಿದೆ. ಅದೇ ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಿ, ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇಂಟೀರಿಯರ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲ, ಅದ್ಭುತವಾದಂತಹ ಒಂದು ಇನ್ಕಮ್ ಅನ್ನ ನೋಡ್ತಕ್ಕಂಥ ಒಂದು ವಾರವಾಗಿರುತ್ತೆ, ಚೆನ್ನಾಗಿದೆ. ಸಿಂಹ ರಾಶಿ,
ಧೈರ್ಯ ಸಾಹಸೇ ಲಕ್ಷ್ಮಿ. ಲೇಬರ್ ಓರಿಯೆಂಟೆಡ್, ಇನ್ನೊಬ್ಬರನ್ನ ನೆಚ್ಕೊಂಡು, ಕೆಲಸದವರನ್ನ ನೆಚ್ಚಿಕೊಂಡು ಮಾಡುತ್ತಿರುವಂತ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಸ್ವಲ್ಪ ನೋವು ಕೊಡ್ತಕ್ಕಂಥದ್ದಾಗುತ್ತೆ. ನೀವು ಹೇಳಿದಾಗ ಅವ್ರು ಮಾಡಲ್ಲ, ನೀವು ಅಂದ್ಕೊಳ್ಳೋದೊಂದು ಅವ್ರು ಮಾಡೋದೊಂದು. ತೇರಿಗೆಳುತ್ತು, ಕೋಣ ನೀರಿಗೆಳುತ್ತು, ನಿಮ್ಮ ಬುದ್ಧಿ ತಲೆ ಕೆಡ್ತು. ಎಜುಕೇಶನ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಲೀಗಲ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್, ಪೊಲೀಸ್, ಡಾಕ್ಟರ್, ಸರ್ಜನ್, ದೇವಸ್ಥಾನ ನಿರ್ಮಾಣ, ಮಾರ್ಗದರ್ಶನ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥದ್ದು. ಗೈನೋಕಾಲಜಿಸ್ಟ್ ಆಗಿದ್ದೀರಿ, ಮಕ್ಕಳ ತಜ್ಞರಾಗಿದ್ದೀರಿ, ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಿ, ಎಜುಕೇಶನ್ ಲೈನಲ್ಲಿದ್ದೀರಿ, ನ್ಯಾಯಾಂಗ ಇಲಾಖೆಯಲ್ಲಿದ್ದೀರಿ. ಅದ್ಭುತವಾದಂಥ ವಾರವಾಗಿ ಸಿಂಹರಾಶಿಯವ್ರು ಕಾಣಿಸುತ್ತೆ. ಸ್ವಲ್ಪ ಒಳ್ಳೆಯದು, ದೇವಸ್ಥಾನ ಸುತ್ತಾಟ, ಗುರುಗಳ ಆಶೀರ್ವಾದ, ವಿಶೇಷ ಭೋಜನ ಪ್ರಾಪ್ತಿ, ಇದೆಲ್ಲವನ್ನು ನೋಡತಕ್ಕಂಥ ಒಂದು ವಾರ. ಕನ್ಯಾ ರಾಶಿ, ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಆತ್ಮೀಯರು, ಸ್ನೇಹಿತರು, ಒಡನಾಟ, ಓಡಾಟ ಎಲ್ಲವೂ ಇದೆ. ಸಿಕ್ಕಾಬಟ್ಟೆ ಖರ್ಚು ಮಾಡೋವ, ಸಿಕ್ಕಾಬಟ್ಟೆ. ಒಂದು ಸ್ವಲ್ಪ ವಾರದ ಆರಂಭ ಒಂದು ಸ್ವಲ್ಪ ಒಂಥರ ಸಣ್ಣ ಎಳೆದಾಟ. ವಾರದ ಆರಂಭ ಸಣ್ಣ ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಇಲ್ಲೋ ಮನಸ್ಸಿಗೆ ನೋವು, ಹತ್ತಿರದವರ ವಿಚಾರ, ಮನೆಯವರ ವಿಚಾರ, ಕುಟುಂಬ ವಿಚಾರ, ತಾಯಿ ವಿಚಾರ, ಅತ್ತೆಯ ವಿಚಾರ, ಆರೋಗ್ಯದ ವಿಚಾರ, ಮನಸ್ಸಿಗೆ ಒಂಥರ ಅಸ್ವಸ್ಥತಾ ಭಾವ, ಅದೊಂದು ಇರ್ತಕ್ಕಂಥದ್ದು ಬಿಟ್ರೆ ನಾವು ಯಾವುದ್ರಲ್ಲಿ ತೃಪ್ತಿ ಇರ್ತೇವೆ ಮಕ್ಕಳೇ. ಒಂದು ಬರೋಷ್ಟರಲ್ಲಿ ಇನ್ನೊಂದು ಅತೃಪ್ತಿ ನೋಡ್ತಿರ್ತೀವಿ. ಮಗ ಪಾಸ್ ಆದ, ಡಿಸ್ಟಿಂಕ್ಷನ್ ತಗೊಂಡಿದ್ರೆ ಚೆನ್ನಾಗಿತ್ತು, ಡಿಸ್ಟಿಂಕ್ಷನ್ ಬಂದ, ಸ್ಟೇಟಿಗೆ ಬಂದಿದ್ರೆ ಚೆನ್ನಾಗಿತ್ತು, ಸ್ಟೇಟಿಗೆ ಬಂದ, ನ್ಯಾಷನಲ್ ತಗೊಂಡಿದ್ರೆ ಚೆನ್ನಾಗಿತ್ತು, ನ್ಯಾಷನಲ್ ಬಂದ, ಒಳ್ಳೆ ಒಂದು ಕಂಪ್ನಿಲಿ ಎನ್ರೋಲ್ ಆಗಿದ್ರೆ ಚೆನ್ನಾಗಿ ಆಗೋದಾದ, ಫಾರಿನ್ಗೆ ಏನಾದರೂ ಆಗಿದ್ರೆ ಚೆನ್ನಾಗಿತ್ತು, ಫಾರಿನ್ಗಾದ, ಯುರೋಪ್ ಕಂಟ್ರೀಸ್ ಚೆನ್ನಾಗಿತ್ತು. ಹಿಂಗೆ ಗಂಡು ಮಗು ಆಯ್ತು, ಹೆಣ್ಮಗು ಇಲ್ಲ, ಹೆಣ್ಮಗು ಆಯ್ತು, ಗಂಡು ಮಗು ಇಲ್ಲ. ಹುಡುಕುವುದೇ ನಾವು. ಕನ್ಯಾ ರಾಶಿ ಆ ರೀತಿ ಭಾವ ಇರುವುದ್ರಲ್ಲಿ ತೃಪ್ತಿ ಪಡಿ, ಫ್ಯಾಂಟಾಸ್ಟಿಕ್. ತುಲಾ ರಾಶಿ, ಬ್ಯೂಟಿಫುಲ್ ಜರ್ನಿ, ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಸ್ವಲ್ಪ ನೋಡ್ಕೊಂಡು, ಅಭ್ಯಾಸಗಳೇನಾದ್ರೂ ಇದ್ರೆ ಸ್ವಲ್ಪ ದಾರಿ ತಪ್ಪಿಸ್ಬಿಡುತ್ತೆ ವಾರ ನೋಡ್ಕೊಂಡು. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಎಕ್ಸ್ಪೋರ್ಟ್, ಇಂಪೋರ್ಟ್, ಟೂರಿಸಂ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಇಂತಹವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಸರ್ಕಾರದಿಂದ ಲಾಭ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತ, ಚೆನ್ನಾಗಿದೆ. ಗುರುಗಳಾಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ಯೋಗ ಮಾಸ್ಟರ್ ಆಗಿದ್ದೀರಾ, ಸ್ಪಿರಿಚುವಲ್ ಗುರುಗಳಾಗಿದ್ದೀರಾ. ನೀವೊಂಥರ ಆಧ್ಯಾತ್ಮಿಕತೆಯಲ್ಲಿದ್ರಿ ಅಂದರೆ ಅತ್ಯುನ್ನತ ಒಂದು ಭಾವವನ್ನು ತಲುಪತಕ್ಕಂಥ ಒಂದು ಸ್ಥಾಯಿ ನಿಮ್ಮದು. ಪ್ರಯತ್ನ ಮಾಡಿ ನೋಡಿ, ಬ್ಯೂಟಿಫುಲ್. ವೃಶ್ಚಿಕ ರಾಶಿ, ಆನಂದೋ ಬ್ರಹ್ಮ, ಬ್ಯೂಟಿಫುಲ್ ವಾರ. ವಾರದ ಆರಂಭ ಒಂಚೂರು ಟೆನ್ಷನ್ ಅನ್ನಿಸ್ಬೋದು, ಬಟ್ ನಥಿಂಗ್ ಟು ಬಿ. ಟ್ರಾವೆಲ್ ಮಾಡ್ತೀರಿ, ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ, ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಗೆಳೆಯ, ದಿಢೀರ್ ಪ್ರಯಾಣ, ಭೋಜನ ಕೂಟ. ಗುರುಗಳೇ, ನ್ಯೂ ಇಯರ್ ಎಲ್ಲ ನಿಮ್ಮ ಮೇಲೆ ಇರುತ್ತೆ ವೃಶ್ಚಿಕ ರಾಶಿಗೆ ಈ ವಾರ. ಇವತ್ತಿಂದಲೇ ಆರಂಭ. ನನಗೆ ಒಂದು ಗೆಳೆಯರ ಕೂಟ ಇತ್ತು, ನಮಗೆ ಗೊತ್ತಿಲ್ಲ, ಹಾಗೆ ತುಂಬ ಮಡಿವಂತಿಕೆಯಲ್ಲಿ ಬೆಳೆಸಿದಂಥ ಕುಟುಂಬ. ಈ ಪಾರ್ಟೀಸು ಫಂಕ್ಷನ್ಸು ಇದೆಲ್ಲ ಏನೂ ಗೊತ್ತಿಲ್ಲ. ಇಲ್ಲೇ ನಮ್ಮ ಆಫೀಸಿಂದ ಇಲ್ಲೇ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅವ್ರ ಮನೆ.
ಹೀಗಿರ್ಬೋದೇನೋ ಇಲ್ಲದೆ ಇರ್ಬೋದೇನೋ ಇದ್ರು ಇರ್ತಾರೆ, ಎಲ್ಲೂ ಹೋಗಿರಲ್ಲ. ಒಂದು ವಾರ ಮೊದಲೇ ಮಕ್ಕಳೇ ಡಿಂಟಿಡಿ ಹಾಕೋಬಿಡೋರು. ಪಾರ್ಟಿಗಳು ಶುರು ಇಷ್ಟು ದಪ್ಪ ಸೌದೆಗಳು ತಗೊಬಂದು ಮನೆ ಮೇಲೇನೆ, ದೊಡ್ಡ ಮನೆ ಬಂಗಲೆ ಹೀಗೆ ನೋಡೋದು. ಜೀವನದಲ್ಲಿ ನಾನು ಆಸೆ ಪಟ್ಟವನೇ ಅಲ್ಲ, ದೇವರು ಇವತ್ತು ನನಗೆ ಕೊಟ್ಟಿದ್ದಾನೆ. ನಾನು ಏನೆಲ್ಲ ಬೇಡ ಅಂದಿದ್ದಾನೆ ಅದೆಲ್ಲ ಡಬಲ್ ಕೊಟ್ಬಿಟ್ಟಿದ್ದಾನೆ. ಡಬಲ್ ಮನೆ, ಡಬಲ್ ವ್ಯವಸ್ಥೆ, ಎಲ್ಲ ಯಾವುದು ಬೇಕು ಅಂದಿದೆಯೋ ಅದು ಕೊಟ್ಟಿಲ್ಲ. ನಿಜ ಹೇಳಬೇಕು ಅಂದ್ರೆ ಏನು ನೀವು ನೋಡಬೇಕು, ಒಂದು 10-20 ಜನ ವಿಧವಾದಂಥ ಭಕ್ಷುಗಳು. ನಾನು ಶುದ್ಧ ಮಡಿ ಏನೋ ಇದು, ನೋಡೋ ಇವರು ಅಂತ ಒಬ್ಬೊಬ್ರು ದಳಪತಿಗಳೇ. ಎಲ್ಲ ನೋಡಿ ದೊಡ್ಡ ದೊಡ್ಡ ಕಾರುಗಳು ಬರ್ತಿದ್ದಾವೆ. ಏನು ಒಬ್ಬೊಬ್ರು ಇಷ್ಟಿಷ್ಟು ದೊಡ್ಡ ಬಾಟ್ ಬಂದ್ ಒಂದು ಜೀವನವನ್ನ ಹೇಗೆಲ್ಲ ಆನಂದಿಸ್ಬೋದು, ಆನಂದ ಆದ್ಮೇಲೆ ಅಧ್ವಾನ ಮಾಡ್ಕೊಳ್ಳೋದು, ಇದೆಲ್ಲ ನಾನು ಕೆಳಗಡೆ ತಾಯಿ ಜೀವ, ಅಮ್ಮ ಬಿಳಿ ಸೀರೆ, ಅಯ್ಯೋ ಶುದ್ಧ ಹಾಲು ಕುಳಿತುಕೊಂಡು ಇಷ್ಟು ದೊಡ್ಡ ಲೋಟದಲ್ಲಿ ಟೀ. ಕೇರಳದವರು ಕುಡಿತಾ ಮಾತಾಡ್ತು, ಏನ್ಮಾ ಇದೆಲ್ಲ ಹೇಳೋರು, ಇದು ಮೊದ್ಲಿಂದ ನಡೀತಿದ್ದಪ್ಪ ಅಂತ. ಏನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಅಮ್ಮನ ಗೊತ್ತಾದ್ರೆ ಪೊರಕೆ ಎಟ್ಟೆ ಹೀಗೆ ಹೇಳ್ತಿದ್ದೆ. ಇದೆಲ್ಲ ಇಲ್ವಾ ಅಂತ ಅವ್ರಿಗೋದು ಒಂಥರ ಸ್ಟ್ಯಾಂಡರ್ಡು. ಅದು ಪಾರ್ಟಿ ಇದ್ರೇನೆ ವೀಕೆಂಡು, ನ್ಯೂ ಇಯರ್ ಬಂತು ಒಂದು ವಾರ 10 ದಿನ. ಒಂದು ಬಹುದೊಡ್ಡ ಮಾಧ್ಯಮ ಪ್ರಪಂಚ, ಮಾಧ್ಯಮದವರು ಅವರೊಂದು ಲೆಕ್ಕವಿಲ್ಲದಷ್ಟು ದುಡ್ಡಿದೆ ಮಕ್ಕಳೇ. 1-2 ಐಲ್ಯಾಂಡ್ ಇದೆ, ಒಂದು ಶಿಪ್ ಇದೆ. ನನ್ನ ಲೆಕ್ಕ ಪ್ರಕಾರ ಶಿಪ್ಪು, ಈ ಕ್ರೂಸ್ ಶಿಪ್ ಅಂತಾರಲ್ಲ, ಕೆಸಿನೋ, ಡಾನ್ಸು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ ಅದರಲ್ಲಿ. ಅಂತ ಶಿಪ್ ಇದೆ ಅವ್ರದ್ದು. ಡಿಸೆಂಬರ್ 2nd ವೀಕೆ ಹೊರಟು ಬಿಟ್ರು. 1st ವೀಕೆ ಅವರು ಐಲ್ಯಾಂಡ್ಗೆ. ಜನವರಿ 31ನೇ ತಾರೀಕುವರೆಗೂ ಬರೋದಿಲ್ಲ. ಒನ್ ಆಫ್ ದಿ ಚಾನೆಲ್ ಎಲ್ಲ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋ ದುಡ್ಡು ಎಷ್ಟು ಗೊತ್ತಾ? 3,000 ಕೋಟಿ. ಒಂದು ಚಾನೆಲ್ ಅಲ್ಲಿ, ಎಷ್ಟೋ ಚಾನೆಲ್ ಇದೆ, ಒಂದು ಚಾನೆಲ್ ಅಲ್ಲಿ ವೈಟ್ ಆಗಿ ಬಿದ್ದಿರುವ ದುಡ್ಡು 3,000 ಕೋಟಿ. ಡಿಸೆಂಬರ್ 1ನೇ ವಾರಕ್ಕೆ ಹೊರಟರು ಅವರು. ಎಲ್ಲ ಪ್ಯಾಕು ಹೊರಟ್ರೆ ಸಂಕ್ರಾಂತಿ ಹಬ್ಬ, ಪೊಂಗಲ್ ಕೂಡ ಎಲ್ಲ ಐಲ್ಯಾಂಡ್ ಅಲ್ಲೇ, ಔಟ್ ಆಫ್ ರೀಚು. ನೆನ್ಪಿಟ್ಕೊಳ್ಳಿ, ಜನವರಿ 31ರವರೆಗೂ ಅವ್ರಿಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ಹಾಗಿರುತ್ತೆ. ವೃಶ್ಚಿಕ ರಾಶಿಗೆ ಹಂಗಿರುತ್ತೆ. ಪೊಂಗಲ್ಲು, ನ್ಯೂ ಇಯರು, ಸಂಕ್ರಾಂತಿ, ರಿಪಬ್ಲಿಕ್ ಡೇ, ಆ ಥರ ಈ ವಾರ ಎಂಜಾಯ್ ಮಾಡಿ ಹೋಗಿ. ಯಾರಿಗುಂಟು ಯಾರಿಗಿಲ್ಲ. ಇನ್ನು ವಿಶೇಷವಾಗಿ ಧನುಸು ರಾಶಿ, ನಿಮಗೂ ಅಷ್ಟೇ ಫ್ಯಾಂಟಾಸ್ಟಿಕ್ ವಾರ. ವೃತ್ತಿ, ಉದ್ಯೋಗ, ಹೂವು, ಹಣ್ಣು, ಅಲಂಕಾರ, ಪಾರ್ಟೀಸ್ ಅರೇಂಜ್ ಮಾಡೋದು, ಬರ್ಡೇ ಪಾರ್ಟಿ, ಮದುವೆಗಳ ಒಂದು ಸಿದ್ಧತೆ, ಕಾರ್ಡ್ಸ್ ಓಡಿಸೋದು, ಫಂಕ್ಷನ್ಸ್ ಅರೇಂಜ್ ಮಾಡ್ಕೊಳ್ಳೋದು, ಚೌಟ್ರೀಸ್ ಅರೇಂಜ್ ಮಾಡ್ಕೊಳ್ಳೋದು, ಫೋಟೋಗ್ರಫಿ ಕೆಲಸ, ಡಾನ್ಸರ್ಸ್ನ ಅರೇಂಜ್ ಮಾಡ್ಕೊಳ್ಳೋದು, ಇಂತಹದಕ್ಕೆ ಎಂಟರ್ಟೈನ್ಮೆಂಟ್, ಖುಷಿ, ಸಂಭ್ರಮ, ಮಾಧ್ಯಮ, ಟ್ರಾವೆಲ್ಸು, ವೆಹಿಕಲ್ಸ್ ಅರೇಂಜ್ ಮಾಡ್ಕೊಳ್ಳೋದು, ದೊಡ್ಡ ಲಕ್ಸುರಿ ಹೋಟೆಲ್ಸು, ಅವುಗಳಲ್ಲಿ ಕೆಲಸ ಕಾರ್ಯ, ಏರ್ಲೈನ್ಸಲ್ಲಿರೋದು, ಏವಿಯೇಷನ್ ಇಂಡಸ್ಟ್ರಿನಲ್ಲಿರ್ತಕ್ಕಂಥದ್ದು, ಬ್ಯೂಟಿಫುಲ್ ವಾರ ಆಗಿರ್ತಕ್ಕಂಥದ್ದು ಚೆನ್ನಾಗಿದೆ. ಸ್ವಲ್ಪ ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ನೋಡಿಕೊಂಡು, ಸಂಗಾತಿ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ. ಮಕರ ರಾಶಿ ಚೆನ್ನಾಗಿದೆ ಮಕ್ಕಳೇ. ತುಂಬಾ ಖರ್ಚು, ಖುಷಿ ಖರ್ಚು. ನಿಮಗೂ ಅಷ್ಟೇ, ಪಾರ್ಟಿಯೋ ಪಾರ್ಟಿ, ಆ ರೀತಿ ಖುಷಿ. ಒಳ್ಳೆ ಸ್ನೇಹಿತರ ಆಗಮನ, ಸ್ನೇಹಿತನ ಭೇಟಿ ಮಾಡ್ತೀರಾ, ಹಿರಿಯರನ್ನ ಭೇಟಿ ಮಾಡ್ತೀರಾ, ಒಡ ಊಟದವನ್ನ ಭೇಟಿ ಮಾಡ್ತೀರಾ, ಹೊರಗಡೆ ಹೋಗಿ ಬರ್ತೀರಾ. ದರ್ ಇಸ್ ಅ ಸರ್ಪ್ರೈಸ್, ಒಂದು ಟ್ರಾವೆಲ್ ಆಗ್ತಕ್ಕಂಥದ್ದಿದೆ. ಚೆನ್ನಾಗಿದೆ. ವೃತ್ತಿ, ಉದ್ಯೋಗ ಆನಂದಮಯ. ಸ್ವಲ್ಪ ಭೂಮಿ ತಗೋತಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಇನ್ವೆಸ್ಟ್ಮೆಂಟರ್ ಆಗಿದ್ದೀರಿ ಅಂತ ಒಂದು ಸೆಕ್ಟರ್ಗಳಲ್ಲಿ, ಏವಿಯೇಷನ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಆರ್ಕಿಟೆಕ್ಚರ್ ಆಗಿದ್ದೀರಿ, ಲ್ಯಾಂಡ್ ಡೆವಲಪರ್ ಆಗಿದ್ದೀರಿ. ಸ್ವಲ್ಪ ಸ್ಟಕ್ ಅನ್ನತಕ್ಕಂಥದ್ದು
ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಏನು ಈಗ ಸದ್ಯಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಕುಂಭರಾಶಿ, ಆನಂದಂ. ಇವತ್ತು ನಾಳೆ ಒಂಚೂರು ತೊಳಲಾಟವಿದ್ದರೂ ನಾಳೆ ಸಂಜೆಯಿಂದ ಹೊಸ ವರ್ಷ ನಿಮ್ಮನೆಗೂ ಬಂದ್ಬಿಟ್ಟಿದೆ, ಹೋಗಿ. 2026 ರೆಡಿಯಾಗಿ ಡೋಲು ಡ್ರಮ್ಮು ಫಂಕ್ಷನ್ಗಳಿಗೆ, ಮನೇಲಿ ಹಬ್ಬಗಳಿಗೆ, ಇನ್ನೊಂದಕ್ಕೆ, ಅದು ಈ ಹೊಸ ವರ್ಷವೇ ಆರಂಭ. ಒಳ್ಳೆ ಗೆಳೆಯರ ಮಿಲನ, ಆತ್ಮೀಯರ ಮಿಲನ, ಸ್ನೇಹಿತರ ಮಿಲನ ಚೆನ್ನಾಗಿದೆ. ರಾಜಕೀಯದಲ್ಲಿದ್ದೀರಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸು, ಸಂಸ್ಥೆಗಳು, ಸಂಸ್ಥಾನಗಳು, ಎಜುಕೇಶನು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ದೊಡ್ಡದಾದಂಥ ಒಂದು ಬಟ್ಟೆಗಳ ಅಂಗಡಿ, ಗಾರ್ಮೆಂಟ್ಸ್ ಇಂಡ್ರಿ, ಫ್ಯಾಕ್ಟ್ರಿ ಇಟ್ಟಿದ್ದೀರಾ, ಆಟೋಮೊಬೈಲ್ ಸೆಕ್ಟ್ರಲ್ಲಿ ಇದ್ದೀರಾ, ಕಾರುಗಳ ಶೋರೂಮು, ಬೈಕುಗಳ ಶೋರೂಮು, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ವಜ್ರಗಳ ರತ್ನಗಳ ಒಂದು ವ್ಯಾಪಾರಿ, ಮುತ್ತು ರತ್ನಗಳ ವ್ಯಾಪಾರಿ. ನೈಸ್ ಜರ್ನಿ ವಾರ ಚೆನ್ನಾಗಿದೆ. ಆರೋಗ್ಯ ಒಂದು ಸಣ್ಣದಾಗಿ ನೋಡ್ಕೊಳ್ಳಿ, ಸ್ವಲ್ಪ ಡಸ್ಟ್ ಅಲರ್ಜಿ, ಕೋಲ್ಡ್ ಪ್ರಭಾವ. ಮೀನರಾಶಿ, ವೃತ್ತಿಗೆ ಸಂಬಂಧಪಟ್ಟಂತೆ ಇಟ್ ಇಸ್ ಅ ಬ್ರೇಕಿಂಗ್ ವಾರ ಆಗುತ್ತೆ. ತುಂಬ ಫೋಕಸ್ ಮಾಡ್ತಾ ನಿಂತ್ಕೋತೀರಿ. ಲಗ್ನ ಶನಿ ಥರ ಭಾರ ಅನ್ಸುತ್ತೆ, ಏನೂ ಅನ್ಸಲ್ಲ. ನೀವು ಹಿಂದಿನ ಜನ್ಮದಲ್ಲಿ ಕೆಲವೊಂದನ್ನು ಕಂಪ್ಲೀಟ್ ಮಾಡಿರಲಿಲ್ಲ, ಈ ಜನ್ಮಕ್ಕೆ ಹೋರಾಡ್ತೀರ ಅದಕ್ಕೆ. ಸೊ ದಟ್ ಬ್ಯೂಟಿ ಇಸ್ ದೇರ್. ಭಾಗ್ಯದಲ್ಲಿ ಬುಧ, ಕೇಂದ್ರದಲ್ಲಿ ಸೂರ್ಯ, ಕುಜ, ಯೋಗಕಾರಕ ಕುಜ ಇದ್ದಾನೆ, ಭೋಗಕಾರಕ ಶುಕ್ರ ಇದ್ದಾನೆ, ಧೈರ್ಯ ಕೊಡೋ ಶಕ್ತಿಕಾರಕ ಅಧಿಕಾರಕಾರಕ ಸೂರ್ಯ ಇದ್ದಾನೆ. ವೈ ಯು ಫಿಯರ್ ವೆನ್ ಐ ಆಮ್ ಹಿಯರ್, ಇಸ್ ದ್ಯಾಟ್ ಕ್ಲಿಯರ್ ಅನ್ನೋ ಥರ ಕುಜ ದಂಡನಾಯಕ. ಧನೇ ಭಾಗ್ಯಂ ಭಾಗ್ಯ ದಶಮಂ, ಧನೇ ದಶಮಂ ಕರ್ಮಸ್ಥಾನದಲ್ಲಿ ಕೂತಿದ್ದಾನೆ. ಲಾಭಾಧಿಪತಿ ನಿಮ್ಮ ಮನೇಲಿ, ಬಟ್ ವ್ಯಯಾಧಿಪತಿಯು ಇರೋದ್ರಿಂದ ಒಂಚೂರು ತಳಮಳ ಅನ್ಸಿದ್ರು ಕೂಡ ಎಂಟೈರ್ ನ್ಯೂ ಇಯರ್ ಸೆಲೆಬ್ರೇಷನ್ ನಿಮ್ಮ ಮನೇಲೂ ಆರಂಭ ಆಗ್ಬಿಟ್ಟಿದೆ. ವೇರ್ ಆರ್ ಯು ಪ್ಲಾನಿಂಗ್ ಟು ಟ್ರಾವೆಲ್? ಎಷ್ಟು ಜನ ನಮ್ಮ ಮನೆ ಕರಿತಿದ್ದೀರಿ? ಊಟಕ್ಕೆ, ಉಪಚಾರಕ್ಕೆ, ಉಪಹಾರಕ್ಕೆ. ಅನ್ನಪ್ರಭು ನೀವು, ಅನ್ನ ಕೊಡೋ ಕೈ. ನಿಮಗೆ ಅನ್ನ ಕೊಡೋದು ಅಂದ್ರೆ ತುಂಬಾ ಇಷ್ಟ, ಇನ್ನೊಬ್ರಿಗೆ ಸೇವೆ ಮಾಡೋದು ಅಂದ್ರೆ ಇಷ್ಟ. ಈ ವಾರ ಅಂತ ಒಂದು ಸೇವಾ ಇಂಡಸ್ಟ್ರಿ, ಎನಿಥಿಂಗ್, ಬಟ್ಟೆ, ಲಕ್ಸುರಿ ವಸ್ತುಗಳ ವ್ಯಾಪಾರ, ದೊಡ್ಡ ದೊಡ್ಡ ಮಾಲ್ಸು, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು, ಫುಡ್ ಇಂಡಸ್ಟ್ರಿ, ಒಂದು 5 ಸ್ಟಾರ್ ಹೋಟೆಲ್ಸು, ದೊಡ್ಡ ಕ್ಲಬ್ಸು, ಪಬ್ಸು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಒಂಥರ ಭಾರ ಅನ್ಸುತ್ತೆ. ಅಪ್ಪ, ದೊಡ್ಡವರಾದ್ಮೇಲೆ ಇದೆಲ್ಲ ಭಾರ ಅನ್ಬಾರ್ದು, ಕಣ್ಣೊಡಿತಾ ಹೋಗ್ತಾ ಇರ್ಬೇಕು. ಮೀನರಾಶಿ, ನೀವೆಲ್ಲಿದ್ದರೂ ಪಾರ್ಟಿಯ ಮಕ್ಕಳು ಮೀನರಾಶಿಯವರು, ಎಲ್ಲಿದ್ದರೂ ನಗುವೆ. ಈ ವಾರ ಪೂರ್ಣ ಆನಂದವನ್ನ ನೋಡ್ತೀವಿ. ಕೆಲವರಿಗೆ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ ಇಂಥ ಯೋಗ ಉಂಟು. ತೀರ್ಥಕ್ಷೇತ್ರ ಯೋಗ ಉಂಟು. ಕುಜ ನಿಮ್ಮನ್ನ ನೋಡ್ತಿರೋದನ್ನ ದೊಡ್ಡ ದೂರ ಪ್ರಯಾಣ, ಬೆಟ್ಟ, ಟ್ರೆಕ್ಕಿಂಗು ಎಲ್ಲ, ಬೆಟ್ಟದ ಮೇಲೆ ಪಾರ್ಟಿ ಮಾಡ್ತೀನಿ ಅಂತೆಲ್ಲ ಹೋಗ್ಬಿಟ್ಟು ಜಲಧಾರೆ ಹತ್ರ ರೀಲ್ಸ್ ಮಾಡಕ್ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಏನೇನೋ ಮಾಡ್ತಿರ್ತಾರೆ. ಸಿಕ್ಕಾಬಟ್ಟೆ ನಡೆಯುತ್ತೆ ಈ ವರ್ಷ. ಯಾರು ನಿಮ್ ಕೈ ಮುಗಿತಿದ್ದಾನೆ, ಈ ನೀರುಗಳ ಹತ್ರ, ತೊರೆಗಳ ಹತ್ರ, ಹಳ್ಳಗಳ ಹತ್ರ ಈ ತರ ಹೋಗೋದು ಏನೇನೋ ಮಾಡಬೇಡಿ ಮಕ್ಕಳೇ. ನಿಮ್ ಕೈ ಮುಗಿತಾನೆ ಆತ್ಮೀಯ ಬಂಧುವಾಗಿ. ಒಳ್ಳೆದಾಗ್ಲಿ ಎಲ್ಲರಿಗೂ. ಮಾತೃದೇವೋ ಭವ.